ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಕಲಾಜ್ಯೋತಿ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು BEd ಫಸ್ಟ್ ಸೆಮಿಸ್ಟರ್ಗೆ ಸಂಬಂಧಿಸಿದಂತೆ ಎಜುಕೇಷನಲ್ ಟೆಕ್ನಾಲಜಿ ಶೈಕ್ಷಣಿಕ ತಂತ್ರಜ್ಞಾನ ಎಂಬ ವಿಷಯದ ಪ್ರಶ್ನೋತ್ತರಗಳಿಗೆ ಸಂಬಂಧಿಸಿದ 3ನೇ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮೊದಲ ಪ್ರಶ್ನೆ, ಪ್ರಸ್ತುತ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನವು ಒಂದು ಪ್ರಬಲವಾದ ಸಾಧನವಾಗಿದೆ. ಈ ಹೇಳಿಕೆಯನ್ನು ಸಮರ್ಥಿಸಿರಿ. ICT is a powerful tool in the present teaching learning process. Justify the statement. ಪರಿಕಲ್ಪನೆ: ಮಾಹಿತಿ ಸಂವಹನ ತಂತ್ರಜ್ಞಾನವು ಒಂದು ತಂತ್ರಜ್ಞಾನ ವ್ಯವಸ್ಥೆಯಾಗಿದ್ದು, ಇಂದು ಅದು ಆಧುನಿಕ ಸಮಾಜದ ಅವಿಭಾಜ್ಯ ಅಂಗವಾಗಿದೆ. ಹಲವಾರು ದೇಶಗಳು ICT ಅನ್ನು ಅಂದರೆ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿಯನ್ನು ಬಳಸಿಕೊಂಡಿವೆ. ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿಯೂ ಕೂಡ ಇದನ್ನು ಬಳಸಿಕೊಳ್ಳಲಾಗುತ್ತಿದೆ. ಮೊದಲು ಮಾಹಿತಿ ತಂತ್ರಜ್ಞಾನವೆಂದು ಪ್ರಚಲಿತದಲ್ಲಿತ್ತು. ನಂತರ ಸಂವಹನ ಕ್ಷೇತ್ರದಲ್ಲಿಯೂ ಕೂಡ ಕ್ರಾಂತಿಕಾರಿಯಾದ ಬದಲಾವಣೆಯನ್ನುಂಟು ಮಾಡಿದ್ದರಿಂದ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನವೆಂದು ಇದಕ್ಕೆ ನಾಮಕರಣ ಮಾಡಲಾಯಿತು. ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ICT ಬಳಕೆಯ ತತ್ವಗಳು. ಮಾಹಿತಿ ಸಂವಹನ ತಂತ್ರಜ್ಞಾನವು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಪ್ರಭಾವ ಬೀರಿದ್ದು, ತರಗತಿಯ ಸನ್ನಿವೇಶದಲ್ಲಿ ಅದರ ಬಳಕೆ ಅತಿ ಅವಶ್ಯಕವಾಗಿದೆ. ಈ ನಿಟ್ಟಿನಲ್ಲಿ ಮಾಹಿತಿ ಸಂವಹನದ ಬಳಕೆಯ ಅರಿವು ವಿದ್ಯಾರ್ಥಿ ಮತ್ತು ಶಿಕ್ಷಕರಿಬ್ಬರಲ್ಲಿಯೂ ಇರಬೇಕಾಗಿರುವುದು ಅನಿವಾರ್ಯವಾಗಿದೆ. ನೋಡ್ರಿ, ಮಾಹಿತಿ ಮತ್ತು ಸಂವಹನ ಅನ್ನೋದು ಇಂದಿನ ಆಧುನಿಕ ಯುಗದಲ್ಲಿ ಅತ್ಯಂತ ಅವಶ್ಯಕವಾಗೈತಿ. ಈ ಒಂದು ಮಾಹಿತಿ ಸಂವಹನ ತಂತ್ರಜ್ಞಾನದ ಜ್ಞಾನ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಇಬ್ಬರಿಗೂ ಇರಬೇಕಾಗಿರೋದು ಅತ್ಯಂತ ಅವಶ್ಯಕವಾಗೈತಿ ಅಂತ ಹೇಳ್ಬೋದು. ಸ್ವಯಂ ಚಟುವಟಿಕೆಗಳನ್ನು ಉತ್ತೇಜಿಸುವುದು. ನೋಡ್ರಿ, ಮೊದಲನೇ ಪಾಯಿಂಟ್ ಏನೈತ್ರಿ, ಸ್ವಯಂ ಚಟುವಟಿಕೆಗಳನ್ನು ಉತ್ತೇಜನ ಮಾಡ್ತೈತ್ರಿ. ನಾವು ತಂತ್ರಜ್ಞಾನ ಆಧಾರಿತವಾಗಿ ಪಾಠ ಬೋಧನೆಯನ್ನು ಮಾಡಿದಾಗ ಅದು ಶಿಕ್ಷಕರ ಬೋಧನೆಗೆ ಆಗಿರ್ಬೋದು, ವಿದ್ಯಾರ್ಥಿಗಳ ಕಲಿಕೆಗೆ ಆಗಿರ್ಬೋದು, ಸ್ವಯಂ ಚಟುವಟಿಕೆಗಳನ್ನು ಕೈಗೊಳ್ಳುವಂತೆ ಉತ್ತೇಜನವನ್ನು, ಪ್ರೋತ್ಸಾಹವನ್ನು ಅದು ನೀಡ್ತೈತಿ. ICT ಅನ್ನೋದು ಆಸಕ್ತಿಯಿಂದ ಪಾಲ್ಗೊಳ್ಳುವಿಕೆಯನ್ನು ಸೃಷ್ಟಿಸುತ್ತದೆ. ನೋಡ್ರಿ, ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಆಸಕ್ತಿತವಾಗಿ ಪಾಲ್ಗೊಳ್ಳುವಂತೆ ಮಾಡುವುದು ಯಾವುದಂದ್ರೆ ICT ಆಧಾರಿತವಾದಂಥ ಬೋಧನೆ ಆಗಿರುತ್ತೆ. ಆಲೋಚನೆಯನ್ನು ಮುಂದುವರೆಸುವುದು. ಈ ICT ಆಧಾರಿತವಾದ ಬೋಧನೆ ಮತ್ತು ಕಲಿಕೆ ಏನು ಮಾಡ್ತೀರಿ, ವಿದ್ಯಾರ್ಥಿಗಳಲ್ಲಿ ಆಲೋಚನಾ ಸಾಮರ್ಥ್ಯವನ್ನು ಬೆಳೆಸುತ್ತಾ ಆಲೋಚನೆಯನ್ನು ಮುಂದುವರಿಯುವಂತೆ ಮಾಡ್ತೈತಿ. ಬೋಧನೆಯ ಪರಿಣಾಮಕತೆ. ನೋಡ್ರಿ, ನಾವು ICT ಅಂದರೆ ತಂತ್ರಜ್ಞಾನವನ್ನು ಬಳಸ್ತೀವಿ. ಈಗ ಯಾವ ಥರ ಅಂದ್ರೆ ಟೆಲಿಕಾನ್ಫರೆನ್ಸ್ ಮೂಲಕ ಬೋಧಿಸೋದಾಗಿರ್ಬೋದು, ಉಪಗ್ರಹ ಆಧಾರಿತವಾಗಿ ಬೋಧಿಸೋದಾಗಿರ್ಬೋದು, ದೂರದರ್ಶನದ ಮೂಲಕ ಆಗಿರ್ಬೋದು, ಕಂಪ್ಯೂಟರ್ ಮೂಲಕ ಆಗಿರ್ಬೋದು, ಬೋಧನೆ ಮಾಡೋದ್ರಿಂದ ಬೋಧನೆ ಏನಾಗುತ್ತೆ ರೀ, ಪರಿಣಾಮಕಾರಿ ಆಗ್ತೈತಿ. ವಿದ್ಯಾರ್ಥಿಗಳು ವಿಷಯ ವಸ್ತುವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಶಿಕ್ಷಕರ ಬೋಧನೆ ಅತ್ಯಂತ ಪರಿಣಾಮಕಾರಿಯಾಗುತ್ತೆ. ಇತರ ಸಾಧನಗಳ ಪರಿಣಾಮಕತೆ. ಈಗ ಆಲ್ರೆಡಿ ನಾನು ಹೇಳಿದೆ, ಇತರ ಸಾಧನಗಳಂದ್ರೆ ದೂರದರ್ಶನ ಇರ್ಬೋದು, ರೇಡಿಯೋ ಇರ್ಬೋದು, ಓವರ್ ಹೆಡ್ ಪ್ರೊಜೆಕ್ಟರ್ ಇರ್ಬೋದು. ಈ ಎಲ್ಲ ಸಾಧನಗಳನ್ನು ಬಳಸ್ಕೊಂಡು ನಾವು ಪಾಠ ಬೋಧನೆ ಮಾಡ್ತೀವಲ್ಲ, ಆ ಎಲ್ಲ ಸಾಧನಗಳು ಪರಿಣಾಮಕಾರಿಯಾಗಿ ಪ್ರಭಾವವನ್ನು ಬೀರ್ತಾವು. ವೈವಿಧ್ಯತೆಯ ಉಪಯೋಗಗಳು. ನೋಡ್ರಿ, ವೈವಿಧ್ಯತೆಯ ಉಪಯೋಗ ಆಗುತ್ತೆ. ಬೇರೆ ಬೇರೆ ಸಾಧನಗಳನ್ನು, ಉಪಕರಣಗಳನ್ನು ಬಳಸಿ ಪಾಠ ಬೋಧನೆ ಮಾಡೋದ್ರಿಂದ ವೈವಿಧ್ಯಮಯ ಉಂಟಾಗುತ್ತೆ. ನಾವೇನಾದರೂ ಮೌಖಿಕವಾಗಿ ದಿನ ಹೇಳುವಂಗೆ ಪಾಠ ಹೇಳಿದ್ರೆ ಅಷ್ಟು ಇಷ್ಟ ಆಗಲ್ಲ ಮಕ್ಕಳಿಗೆ. ಈ ಒಂದು ICT ಆಧಾರಿತವಾಗಿ ಬೋಧನೆ ಮಾಡಿದಾಗ ವಿದ್ಯಾರ್ಥಿಗಳಲ್ಲಿ ವೈವಿಧ್ಯತೆಯ ಉಪಯೋಗ ಆಗುತ್ತೆ. ವಿದ್ಯಾರ್ಥಿಗಳು ಚೆನ್ನಾಗಿ ವಿಷಯ ವಸ್ತುವನ್ನು ಕಲಿತಾರ. ಶಬ್ದ ಭಂಡಾರ ಅಭಿವೃದ್ಧಿ ಹೊಂದುವುದು. ನೋಡ್ರಿ, ಶಬ್ದ ಭಂಡಾರ ಹೆಚ್ಚಾಗತ್ತೆ ರೀ. ವಿಷಯ ವಸ್ತುವನ್ನು ಕಲಿತಾ ಹೋದಂಗೆಲ್ಲ ವಿದ್ಯಾರ್ಥಿಗಳಲ್ಲಿ ಶಬ್ದ ಭಂಡಾರ, ಶಬ್ದ ಸಂಪತ್ತು ಹೆಚ್ಚಾಗುತ್ತೆ. ವೈಜ್ಞಾನಿಕ ಮನೋಭಾವನೆಯ ಬೆಳವಣಿಗೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ನೋಡ್ರಿ, ನಾವಿಲ್ಲಿ ಆಲ್ರೆಡಿ ಟೆಕ್ನಾಲಜಿ ಬಳಸ್ಕೊಂಡು ಪಾಠ ಬೋಧನೆ ಮಾಡೋದ್ರಿಂದ ಸಹಜವಾಗಿಯೇ ಮಕ್ಕಳಲ್ಲಿ ಏನಾಗುತ್ತೆ, ವೈಜ್ಞಾನಿಕ ಮನೋಭಾವನೆ ಅನ್ನೋದು ಬೆಳೀತೈತಿ. ಕಲಿಕಾ ಮಟ್ಟ ಹೆಚ್ಚಿಸುವುದು. ವಿದ್ಯಾರ್ಥಿಗಳ ಕಲಿಕಾ ಮಟ್ಟ ಏನಾಗುತ್ತೆ, ದ್ವಿಗುಣಗೊಳ್ಳುತ್ತಾ, ಹೆಚ್ಚಾಗುತ್ತಾ ನಾವು ICT ಮೂಲಕ ಪಾಠ ಬೋಧನೆಯನ್ನು ಮಾಡಿದಾಗ. ನೆಕ್ಸ್ಟ್, ಶಿಕ್ಷಣದಲ್ಲಿ ಮಾಹಿತಿ ಸಂವಹನ ತಂತ್ರಜ್ಞಾನದ ಪ್ರಭಾವ ಯಾವ ರೀತಿ ಪ್ರಭಾವ ಬೀರುತ್ತೆ. ಸಾಮಾಜಿಕವಾಗಿ ಪ್ರಭಾವ ಬೀರುತ್ತಾ, ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ ತಂತ್ರಜ್ಞಾನ ಏನು ಮಾಡ್ತಾರೆ, ಪ್ರಭಾವವನ್ನು ಬೀರ್ತೈತಿ. ಮಾಹಿತಿ ಸಂವಹನ ತಂತ್ರಜ್ಞಾನ ಬೆಳೆದಂತೆ ಅದು ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ವ್ಯಾಪಿಸಿದೆ, ತನ್ನದೇ ಆದ ಪ್ರಭಾವವನ್ನು ಬೀರಿದೆ. ಇದರ ಪ್ರಭಾವ ಶೈಕ್ಷಣಿಕ ಕ್ಷೇತ್ರದಲ್ಲಿಯೂ ಕೂಡ ಆಗಿರುವುದರಿಂದ ಅಮೂಲಾಗ್ರವಾದ ಬದಲಾವಣೆಗಳನ್ನು ಮಾಡಿದೆ. ಈ ICTಯ ಪ್ರಭಾವದಿಂದ ಶಿಕ್ಷಕರ ಪಾತ್ರವು ಗೌಣವಾಗಿದ್ದು, ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಬದಲಾವಣೆಯಾಗುತ್ತಾ ಸಾಗಿದೆ. ಓಕೆ, ಮೊದಲನೇದಾಗಿ ಸಾಮಾಜಿಕವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ICTಯ ಪ್ರಭಾವ ಯಾವ ರೀತಿಯಾಗಿ ಬೀರ್ತೈತೆ ರೀ.
ಶಾಲಾ ಸನ್ನಿವೇಶಗಳಲ್ಲಿನ ಬದಲಾವಣೆ ನೋಡ್ರಿ, ನಾವು ICTಯನ್ನು ಬಳಕೆ ಮಾಡಿ ಪಾಠ ಬೋಧನೆ ಮಾಡೋದ್ರಿಂದ ನಮ್ಮ ಶಾಲಾ ಸನ್ನಿವೇಶದಲ್ಲಿ ಏನಾಗುತ್ತೆ, ಬದಲಾವಣೆಗಳು ಕಂಡು ಬರ್ತಾವು. ಶಿಕ್ಷಕನ ಪಾತ್ರದಲ್ಲಿನ ಬದಲಾವಣೆ, ಶಿಕ್ಷಕರ ಪಾತ್ರದಲ್ಲಿಯೂ ಕೂಡ ಸಾಕಷ್ಟು ಬದಲಾವಣೆಗಳಾಗ್ತಾವು. ಇಲ್ಲಿ ICT ಮೂಲಕ ಪಾಠ ಬೋಧನೆ ಮಾಡಿದಾಗ ಶಿಕ್ಷಕರ ಶ್ರಮ ಕಡಿಮೆ ಆಗುತ್ತೆ. ಶಿಕ್ಷಕರು ಮಾರ್ಗದರ್ಶಕರಾಗಿ ವಿಷಯ ವಸ್ತುವನ್ನು ಸುಲಭವಾಗಿ ಬೋಧನೆ ಮಾಡಲು ಸಾಧ್ಯವಾಗುತ್ತೆ. ಹಾಗಾಗಿ ಶಿಕ್ಷಕರ ಪಾತ್ರದಲ್ಲಿಯೂ ಕೂಡ ಬದಲಾವಣೆಗಳು ಕಂಡು ಬರ್ತಾವು. ಸಮಾಜ ICT ಅಳವಡಿಸಿಕೊಂಡಿರುವ ಶಾಲೆಗಳನ್ನು ಅಪೇಕ್ಷಿಸುತ್ತದೆ. ನೋಡ್ರಿ, ಸಮಾಜದೊಳಗೆ ಯಾವ ಸ್ಕೂಲ್ ಒಳಗೆ ICT ಆಧಾರಿತವಾದಂಥ ಬೋಧನೆ ಇರುತ್ತಲ್ಲ, ಆ ಶಾಲೆಗಳನ್ನು ಅಪೇಕ್ಷಿಸುತ್ತೆ. ಅಂದ್ರೆ ಅಂತಹ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಅಡ್ಮಿಷನ್ ಮಾಡ್ತಾರೆ. ನೋಡ್ರಿ, ನಾವು ಓವರ್ ಹೆಡ್ ಪ್ರೊಜೆಕ್ಟರ್ ಬಳಸಿ ಪಾಠ ಬೋಧನೆ ಮಾಡ್ತೀವಿ, ಕಂಪ್ಯೂಟರ್ ಆಧಾರಿತವಾಗಿ ಪಾಠ ಬೋಧನೆ ಮಾಡ್ತೀವಿ ಅಂದ್ರೆ ಏನು ಮಾಡ್ತೈತಿ, ಸಮಾಜದಲ್ಲಿರ್ತಕ್ಕಂಥ ಪಾಲಕರು ಪೋಷಕರು ತಮ್ಮ ಮಕ್ಕಳನ್ನು ಅಂತಹ ಶಾಲೆಗಳಿಗೆ ದಾಖಲು ಮಾಡ್ತಾರ. ಸಹಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಬದಲಾವಣೆ. ನೋಡ್ರಿ, ಈ ICT ಬಳಸಿ ಪಾಠ ಬೋಧನೆ ಮಾಡೋದ್ರಿಂದ ಸಹಪಠ್ಯದಲ್ಲಿ ಆಗಿರ್ಬೋದು, ಪಠ್ಯೇತರ ಚಟುವಟಿಕೆಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ಅನೌಪಚಾರಿಕ ಶೈಕ್ಷಣಿಕ ವ್ಯವಸ್ಥೆಯ ಹೆಚ್ಚಳ. ನೋಡ್ರಿ, ಔಪಚಾರಿಕವಾಗಿ ಶಿಕ್ಷಣಕ್ಕಿಂತ ಅನೌಪಚಾರಿಕ ಶಿಕ್ಷಣ ಹೆಚ್ಚಾಗೈತಿ. ಈಗ ICT ಆಧಾರಿತವಾಗಿ ನಾವೇನು ಮಾಡ್ಬೋದ್ರೆ, ಆನ್ಲೈನ್ ಕ್ಲಾಸ್ಗಳನ್ನ ತೆಗೆದುಕೋಬೋದು. ನಾವು ಮನೇಲಿ ಇದ್ಕೊಂಡು ಆನ್ಲೈನ್ ಕ್ಲಾಸ್ಗಳ ಮೂಲಕ ಪಾಠ ಬೋಧನೆಯನ್ನು ಕಲಿಬೋದು. ಆನ್ಲೈನ್ ಮೂಲಕ ನಾವು ಪಾಠ ಬೋಧನೆಯನ್ನು ಕಲಿತ್ರೆ ಅದು ಅನೌಪಚಾರಿಕ ಶಿಕ್ಷಣ ಆಗುತ್ತೆ. ಔಪಚಾರಿಕ ಶಿಕ್ಷಣ ಅಂದ್ರೆ ಏನ್ರಿ, ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ನಿರ್ದಿಷ್ಟ ತರಗತಿಗೆ ಬಂದು ಅಥವಾ ಶಾಲೆಗೆ ಬಂದು ಕಲ್ತ್ರೆ ಅದು ಔಪಚಾರಿಕ ಶಿಕ್ಷಣ ಆಗುತ್ತೆ. ಅದು ICT ಆಧಾರಿತವಾಗಿ ನಾವು ಮನೆಯಲ್ಲಿ ಕಲ್ತ್ರಂದ್ರೆ, ಆನ್ಲೈನ್ ಥ್ರೂ ಕಲ್ತ್ರಂದ್ರೆ ಅದು ಅನೌಪಚಾರಿಕವಾದಂಥ ಶೈಕ್ಷಣಿಕ ವ್ಯವಸ್ಥೆ ಆಗುತ್ತೆ. ಅಂತಹ ಒಂದು ವ್ಯವಸ್ಥೆ ಈಗ ಹೆಚ್ಚಾಗಕತ್ತೈತ್ರಿ ಈ ಒಂದು ಆಧುನಿಕ ಯುಗದಲ್ಲಿ. ನೆಕ್ಸ್ಟ್, ಆಡಳಿತಾತ್ಮಕತೆಯ ಮೇಲೆ ಪ್ರಭಾವ ಬೀರ್ತೈತಿ. ಈ ಒಂದು ICT ಏನು ಮಾಡ್ತಾರೆ, ಆಡಳಿತದ ಮೇಲೆ ಕೂಡ ಪ್ರಭಾವವನ್ನು ಬೀರ್ತೈತಿ. ಎಲ್ಲ ಇಂಟರ್ನೆಟ್ ಮೂಲಕ ಮಾಹಿತಿ ಬಹಳಷ್ಟು ವೇಗವಾಗಿ ಬದಲಾವಣೆ ಆಗ್ತೈತಿ. ಒಬ್ಬರಿಂದ ಒಬ್ಬರಿಗೆ ಮಾಹಿತಿಯನ್ನು ತಲುಪಿಸ್ತಾರ. ಸಾಮಾಜಿಕ ಸಮಸ್ಯೆಗಳ ಹೆಚ್ಚಳ. ಈ ಒಂದು ICTಯಿಂದಾಗಿ ಸಾಮಾಜಿಕ ಸಮಸ್ಯೆಗಳು ಕೂಡ ಸಾಕಷ್ಟು ಹೆಚ್ಚಾಗಕತ್ತವು. ದೈಹಿಕ ಸಮಸ್ಯೆಗಳು. ನೋಡ್ರಿ, ICT ಆಧಾರಿತವಾಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ, ಕಂಪ್ಯೂಟರ್ ಮುಂದೆ ಕಂಟಿನ್ಯೂಸ್ ಆಗಿ ಕೂತ್ಕೊಳ್ಳೋದ್ರಿಂದ ಆಗಿರ್ಬೋದು, ನೋಡೋದ್ರಿಂದ ಆಗಿರ್ಬೋದು, ಕಣ್ಣಿಗೆ ಸ್ಟ್ರೇನ್ ಆಗುತ್ತೆ, ದೈಹಿಕವಾಗಿ ಸಮಸ್ಯೆಗಳು ಉಂಟಾಗ್ತವು. ಈ ಒಂದು ಸಾಮಾಜಿಕವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ICT ಈ ರೀತಿಯಾಗಿ ಪ್ರಭಾವವನ್ನು ಬೀರ್ತೈತಿ. ನೆಕ್ಸ್ಟ್, ಸಾಂಸ್ಕೃತಿಕವಾಗಿ ನೋಡೋಣ್ರಿ. ಸಾಂಸ್ಕೃತಿಕವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ICTಯ ಪ್ರಭಾವ. ಮೊದಲನೇದಾಗಿ ನಿತ್ಯ ಜೀವನದ ಮೇಲೆ ಪ್ರಭಾವವನ್ನು ಬೀರ್ತೈತ್ರಿ. ನೋಡ್ರಿ, ICTಯ ಪ್ರಭಾವದಿಂದ ಏನಾಗಿತ್ರಿ, ಈಗ ಆನ್ಲೈನ್ ಶಾಪಿಂಗ್ ಮಾಡ್ತೀವಿ. ಏನಾದರೂ ಮನೆಗೆ ದಿನಸಿ ತರಕಾರಿಗಳು ಬೇಕಂದ್ರೂ ಕೂಡ ಆನ್ಲೈನ್ ಮೂಲಕನ ನಾವು ಆರ್ಡ್ರ್ ಮಾಡ್ತೀವಿ. ಈ ಎಲ್ಲ ನಮ್ಮ ನಿತ್ಯ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು, ಪ್ರಭಾವವನ್ನು ಈ ಒಂದು ICT ಬೀರ್ತೈತ್ರಿ. ನಮ್ಮ ವೈಯಕ್ತಿಕ ಅಥವಾ ಮೂಲ ಸ್ಥಳದಿಂದಲೇ ಕೆಲಸ ನಿರ್ವಹಿಸುವುದು. ನೋಡ್ರಿ, ವರ್ಕ್ ಫ್ರಮ್ ಹೋಮ್ ಅಂತ ಕರಿತೀವಿ ನಾವು ನಮ್ಮ ಮನೆಯಾಗ ಇದ್ಕೊಂಡೇ ಕೆಲಸವನ್ನು ಮಾಡಬಹುದು ಈ ಒಂದು ICTಯ ಸಹಾಯದಿಂದ. ಮಾತೃಭಾಷೆ ಅಥವಾ ಪ್ರಾದೇಶಿಕ ಭಾಷೆಗಳ ಅವಸಾನ. ಇದು ನೋಡ್ರಿ, ಮಾತೃಭಾಷೆ ಏನಾಗುತ್ತೆ, ಅವನತಿಯ ಅಂಚಿನಲ್ಲಿ ಹೋಗ್ತೈತ್ರಿ. ಇಲ್ಲಿ ಇಂಗ್ಲೀಷ್, ಆಂಗ್ಲ ಭಾಷೆಯನ್ನು ಹೆಚ್ಚಾಗಿ ನಾವು ಬಳಸ್ತೀವಿ ICTಯಲ್ಲಿ. ಹಾಗಾಗಿ ನಮ್ಮ ಮಾತೃಭಾಷೆ, ಪ್ರಾದೇಶಿಕ ಭಾಷೆಗಳು ಅವನತಿಯನ್ನು ಹೊಂತಾವು. ಸಂಸ್ಕೃತಿಯ ಅವಸಾನ. ಈ ಒಂದು ICTಯ ಪ್ರಭಾವದಿಂದ ನಮ್ಮ ಸಂಸ್ಕೃತಿ ಏನಾಗೈತ್ರಿ, ಅಳಿವಿನ ಅಂಚಿನಲ್ಲಿ ಹೊಂಟೈತಿ. ನಾವೇನು ಮಾಡ್ತೀವಿ, ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಅನುಕರಣೆ ಮಾಡ್ತೀವಿ. ನಮ್ಮ ಸಂಸ್ಕೃತಿ ಮರೆ ಆಗ್ತಾ ಇದೆ ಅಂತ ಹೇಳ್ಬೋದು. ಆರ್ಥಿಕವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಮಾಹಿತಿ ಸಂವಹನ ತಂತ್ರಜ್ಞಾನದ ಪ್ರಭಾವ. ಮೊದಲನೇದಾಗಿ ಶಾಲೆಗಳು ವ್ಯಾಪಾರ ಕೇಂದ್ರಗಳಾಗಿ ಬದಲಾಗುತ್ತಿವೆ. ನೋಡ್ರಿ, ಈ ಮಾಹಿತಿ ಸಂವಹನ ತಂತ್ರಜ್ಞಾನದಿಂದ ಏನು ಹೇಳ್ತಾರೆ, ಸ್ಕೂಲಿಗೆ ನಾವು ಅಡ್ಮಿಷನ್ ಮಾಡೋಕ್ಕೆ ಹೋಗ್ತೀವಲ್ಲ ಮಕ್ಕಳನ್ನ, ಅವಾಗ ನಮ್ಮ ಸ್ಕೂಲಲ್ಲಿ ICT ಆಧಾರಿತವಾದ ಬೋಧನಾ ಪದ್ಧತಿ ಐತಿ, ಅದಕ್ಕೋಸ್ಕರ ಫೀಸ್ ಜಾಸ್ತಿ ಐತಿ, ಡೊನೇಷನ್ ಇಷ್ಟು ಕಟ್ರಿ ಅಷ್ಟು ಕಟ್ರಿ ಅಂಥೇಳಿ ಹೇಳ್ತಾರೆ. ಅಂದ್ರೆ ಶಿಕ್ಷಣ ಸಂಸ್ಥೆಗಳು, ಶಾಲೆಗಳು ಏನಾಗಿಬಿಟ್ಟವ್ರಿ, ವ್ಯಾಪಾರ ಕೇಂದ್ರಗಳಾಗಿ ಬದಲಾಗಕತ್ತವು. ಅದಕ್ಕೆ ಕಾರಣ ಏನು, ICT. ನಿರುದ್ಯೋಗ ಸಮಸ್ಯೆ ಹೆಚ್ಚಾಗುತ್ತಿದೆ. ಈ ಒಂದು ICTಯ ಪ್ರಭಾವದಿಂದ ಏನಾಗುತ್ತೆ, ನಿರುದ್ಯೋಗ ಸಮಸ್ಯೆ ಹೆಚ್ಚಾಗುತ್ತೆ. 100 ಜನ ಮಾಡೋ ಕೆಲಸನ ಒಂದು ಕಂಪ್ಯೂಟರ್ ಮಾಡಿ ಮುಗಿಸುತ್ತಾ. ಅವಾಗ ಏನಾಗುತ್ತೆ, ಒಬ್ಬರಿಗೆ ಕೆಲಸ ಸಿಗುತ್ತಾ, 99 ಜನ ನಿರುದ್ಯೋಗಿಗಳಾಗ್ತಾರ. ಈ ರೀತಿಯಾಗಿ ನಿರುದ್ಯೋಗದ ಸಮಸ್ಯೆ ಉಂಟಾಗುತ್ತಾ. ಬಂಡವಾಳದ ಹರಿವು ಹೆಚ್ಚಾಗಿದೆ. ಈ ಒಂದು ICTಯ ಬಳಕೆಯಿಂದಾಗಿ ಏನಾಗುತ್ತೆ, ಬಂಡವಾಳದ ಹರಿವು ಹೆಚ್ಚಾಗ್ತೈತಿ. ಅಂದರೆ ನಾವು ವಿದೇಶಗಳಲ್ಲಿ ಕೂಡ ವ್ಯಾಪಾರ ವಹಿವಾಟುಗಳನ್ನ ಮಾಡ್ಬೋದು, ಸ್ವದೇಶದಲ್ಲಿ ಮಾಡ್ಬೋದು. ಬಂಡವಾಳದ ಹರಿವು ಹೆಚ್ಚಾಗಕತ್ತೈತಿ. ಪ್ರಾಕೃತಿಕ ಸಂಪನ್ಮೂಲಗಳ ಉಳಿಕೆ. ಪ್ರಕೃತಿಯಲ್ಲಿರ್ತಕ್ಕಂಥ ಸಂಪನ್ಮೂಲಗಳ ಉಳಿತಾಯ ಆಗ್ತಾವು. ಹಣರಹಿತ ವ್ಯವಸ್ಥೆ ನಿರ್ಮಾಣವಾಗಿದೆ. ನೋಡ್ರಿ, ಇದು ಇಂಪಾರ್ಟೆಂಟ್. ನಾವೀಗೇನು ಮೊದಲೆಲ್ಲ ಹಿಂದಕ್ಕೆ ಎಲ್ಲಾದ್ರೂ ಅಂಗಡಿಗೆ ಹೋಗ್ಬೇಕಂದ್ರೆ ದುಡ್ಡು ತೊಗೊಂಡು ಹೋಗ್ತಿದ್ವಿ. ಈಗ ಹಂಗಿಲ್ರಿ, ಒಂದು ಮೊಬೈಲ್ ತೊಗೊಂಡು ಹೋಗ್ತೀವಿ ಅಷ್ಟೇ. ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ಮು ಹಾಗೂ ATM ಮೂಲಕನೂ ಹಣ ಟ್ರಾನ್ಸಾಕ್ಷನ್ ಮಾಡ್ತೀವಿ. ನಾವು ದುಡ್ಡು ತೊಗೊಂಡು ಹೋಗಂಗಿಲ್ಲ. ಈಗ ಹಣರಹಿತ ವ್ಯವಸ್ಥೆ ನಿರ್ಮಾಣ ಆಗೈತಿ. ಅಂತರ್ಜಾಲ ಆಧಾರಿತ ಮಾರಾಟ ಮತ್ತು ಕೊಂಡುಕೊಳ್ಳುವಿಕೆ.
ಅಂತರ್ಜಾಲದ ಸಹಾಯದಿಂದ ಏನು ಮಾಡ್ತಾರೆ, ವಸ್ತುಗಳನ್ನು ಮಾರಾಟ ಮಾಡ್ತೀವಿ, ಹಾಗೆ ನಮಗೆ ಬೇಕಾದಂಥ ವಸ್ತುಗಳನ್ನು ಕೊಂಡುಕೋತೀವಿ. ಶಿಕ್ಷಣ ಜಾಗತಿಕ ಮಟ್ಟ ತಲುಪಿದೆ. ನಾವು ಪಡಿತಕ್ಕಂಥ ಶಿಕ್ಷಣ ಜಾಗತಿಕ ಮಟ್ಟವನ್ನು ತಲುಪೈತಿ. ಆನ್ಲೈನ್ ಥ್ರೂ ನಾವು ಎಜುಕೇಷನ್ನ ನೀಡೋದ್ರಿಂದ ಏನಾಗುತ್ತೆ ರೀ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಶಿಕ್ಷಣವು ತಲುಪೈತಿ. ನಾವು ಬೇರೆ ದೇಶದ ಶಿಕ್ಷಣವನ್ನು ಪಡ್ಕೋಬೋದು, ನಮ್ಮ ದೇಶದ ಶಿಕ್ಷಣನ ಬೇರೆದವರು ಕೂಡ ಪಡ್ಕೋಬೋದು ಇಂಟರ್ನೆಟ್ನ ಸಹಾಯದಿಂದ. ಈ ರೀತಿಯಾಗಿ ಶಿಕ್ಷಣ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ICTಯು ತುಂಬ ಮಹತ್ವದ ಪಾತ್ರವನ್ನು ನಿರ್ವಹಿಸ್ತೈತೆ ಅಂತ ಹೇಳ್ಬೋದು. 15ನೇ ಪ್ರಶ್ನೆ, ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಸವಾಲುಗಳು ಅಥವಾ ಸಂಗತಿಗಳು ಮತ್ತು ಕಾಳಜಿಗಳು ಯಾವುವು, ವಿವರಿಸಿ. ಎಕ್ಸ್ಪ್ಲೈನ್ ವಾಟ್ ಆರ್ ದ ಇಶ್ಯೂಸ್ ಆ್ಯಂಡ್ ಕನ್ಸರ್ನ್ಸ್ ರಿಲೇಟೆಡ್ ಟು ICT. ಇದು 2022ರ ಪ್ರಶ್ನೆ ಪತ್ರಿಕೆಯಾಗಿದೆ. ಈ ಒಂದು ಪ್ರಶ್ನೆಗೆ ಉತ್ತರ ನೋಡೋಣ್ರಿ. ಈಗ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಸವಾಲುಗಳು ಮತ್ತು ಕಾಳಜಿಗಳು. ಮಾಹಿತಿ ತಂತ್ರಜ್ಞಾನವು ಅತಿ ವೇಗವಾಗಿ ಬೆಳೆಯುತ್ತಿರುವ ತಂತ್ರಜ್ಞಾನವಾಗಿದ್ದು ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ವ್ಯಾಪಿಸಿದೆ. ಮಾಹಿತಿ ತಂತ್ರಜ್ಞಾನವನ್ನು ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ಅನ್ವಯಿಸಿಕೊಂಡು ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಸುಲಭಗೊಳಿಸಿಕೊಳ್ಳಲಾಗಿದೆ. ಆದರೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಮಾಹಿತಿ ಸಂವಹನ ತಂತ್ರಜ್ಞಾನದ ಪ್ರಭಾವದಿಂದ ಮತ್ತು ಅದರ ಅಳವಡಿಕೆಯಿಂದ ಅದು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿದೆ. ನೋಡ್ರಿ, ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಮಾಹಿತಿ ಸಂವಹನ ತಂತ್ರಜ್ಞಾನವನ್ನು ಬಳಸ್ಕೊಂಡ್ರೂ ಕೂಡ ಸಾಕಷ್ಟು ಸವಾಲುಗಳನ್ನು, ತೊಂದರೆಗಳನ್ನು ಅದು ಎದುರಿಸ್ತಾ ಇದೆ. ಏನೆಲ್ಲ ಸವಾಲುಗಳನ್ನು ಎದುರಿಸ್ತಾ ಇದೆ ಅನ್ನೋದನ್ನು ನೋಡೋಣ್ರಿ. ಮೊದಲನೇ ಪಾಯಿಂಟ್, ಮಾಹಿತಿ, ತರಬೇತಿ ಹಾಗೂ ಅನುಭವರಹಿತ ಶಿಕ್ಷಕರು. ICT ಮೂಲಕ ನಾವು ಮಾಹಿತಿಯನ್ನು ಪಡ್ಕೋತೀವಲ್ಲ, ಅದು ಅಷ್ಟೊಂದು ಪರಿಣಾಮಕಾರಿ ಆಗಲ್ಲ. ಕೆಲವೊಂದು ಸಲ ತರಬೇತಿ ಕೂಡ ಪರಿಣಾಮಕಾರಿ ಆಗಂಗಿಲ್ರಿ. ಅನುಭವರಹಿತ ಶಿಕ್ಷಕರು ಇರ್ತಾರೆ ಇಲ್ಲಿ, ಹಾಗಾಗಿ ಇದು ಒಂದು ಸವಾಲಾಗೈತಿ. ಪಠ್ಯಕ್ರಮದಲ್ಲಿ ICT ಬಗ್ಗೆ ಪಠ್ಯವಸ್ತುವನ್ನು ಅಳವಡಿಸದೇ ಇರುವುದು. ನೋಡ್ರಿ, ನಾವು ಬೋಧಿಸ್ತಕ್ಕಂಥ ಪಠ್ಯಕ್ರಮದಲ್ಲಿ ICT ಆಧಾರಿತವಾದಂಥ ಯಾವುದೇ ಪಠ್ಯವಸ್ತು ಸಿಲೆಬಸ್ ಇರಂಗಿಲ್ರಿ. ನೆಕ್ಸ್ಟ್, ಶಾಲೆಗಳಲ್ಲಿ ವಿದ್ಯುತ್ ಸಂಪರ್ಕದ ಕೊರತೆ. ಇದು ಭಾಳ ಇಂಪಾರ್ಟೆಂಟ್ ನೋಡ್ರಿ. ICTಗೆ ಏನು ಬೇಕ್ರಿ, ವಿದ್ಯುತ್ ಬೇಕು. ವಿದ್ಯುತ್ ಸಂಪರ್ಕನ ಇರಂಗಿಲ್ಲ ಕೆಲವೊಂದು ಶಾಲೆಗಳಲ್ಲಿ. ಅಂತಹ ಒಂದು ಕೊರತೆ ಇದ್ದಾಗ ನಾವು ICT ಆಧಾರಿತವಾಗಿ ಬೋಧನೆ ಮಾಡಲು, ಕಲಿಕೆ ಮಾಡಲು ಸಾಧ್ಯ ಆಗಂಗಿಲ್ಲ. ಇದು ಒಂದು ಸವಾಲಾಗಿ ಪರಿಣಮಿಸಿದೆ. ಶಾಲೆಗಳಲ್ಲಿ ಅಂತರ್ಜಾಲದ ಸಂಪರ್ಕದ ಕೊರತೆ ಇರುತ್ತೆ. ಇಂಟರ್ನೆಟ್ ಸಂಪರ್ಕ ಎಲ್ಲ ಶಾಲೆಗಳಲ್ಲಿ ಇರಂಗಿಲ್ಲ. ಆ ಒಂದು ಕೊರತೆಯಿಂದ ಕೂಡ ನಾವು ICT ಆಧಾರಿತವಾಗಿ ಪಾಠ ಬೋಧನೆ ಮಾಡೋದು ಕಷ್ಟ ಆಗುತ್ತೆ. ಸರ್ಕಾರದ ಪ್ರೋತ್ಸಾಹ ಇಲ್ಲದಿರುವುದು. ICT ಆಧಾರಿತವಾಗಿ ಪಾಠ ಬೋಧನೆ ಮಾಡ್ಬೇಕಂದ್ರೆ ಸಾಕಷ್ಟು ಉಪಕರಣಗಳು ಬೇಕು, ಸರ್ಕಾರದ ಪ್ರೋತ್ಸಾಹನೂ ಬೇಕು. ಅದು ಇಲ್ಲದೆ ಇರೋದ್ರಿಂದ ಅದು ಒಂದು ಸವಾಲಾಗೈತಿ. ಶೈಕ್ಷಣಿಕ ಉದ್ದೇಶಗಳ ಸಾಧನೆಗೆ ಇವುಗಳ ಬಳಕೆ ಕಡಿಮೆ. ಶಿಕ್ಷಣವು ತಾನು ಹೊಂದಿರುವಂತಹ ಗುರಿ ಉದ್ದೇಶಗಳನ್ನು ಈಡೇರಿಸ್ಕೊಳ್ಳೋಕೆ ಈ ಒಂದು ಸಾಧನಗಳ ಬಳಕೆ ಬಹಳಷ್ಟು ಕಡಿಮೆ ಐತಿ. ಅದು ಕೂಡ ಒಂದು ಸವಾಲಾಗೈತಿ. ಹೆಚ್ಚಿನ ಬಂಡವಾಳವನ್ನು ಅಪೇಕ್ಷಿಸುವುದು. ನೋಡ್ರಿ, ಹೆಚ್ಚಿನ ರೊಕ್ಕ ಬೇಕ್ರಿ, ಇಲ್ಲ ಬಂಡವಾಳ ಬೇಕಾಗಿರೋದು ಕೂಡ ಒಂದು ಸವಾಲಾಗೈತಿ. ICT ಬಳಕೆಗೆ ಹೆಚ್ಚಿನ ಸಮಯವನ್ನು ವ್ಯಯಿಸಬೇಕು. ಈ ಒಂದು ICT ಆಧಾರಿತವಾಗಿ ನಾವು ಪಾಠ ಬೋಧನೆಯನ್ನು ಮಾಡಬೇಕಂದ್ರೆ ಹೆಚ್ಚಿನ ಟೈಮನ್ನು ಸ್ಪೆಂಡ್ ಮಾಡಬೇಕು, ಸಮಯದ ಅಪವ್ಯಯವಾಗುತ್ತದೆ. ICT ಬಳಕೆಗೆ ಭೌತಿಕ ಸಂಪನ್ಮೂಲಗಳ ಕೊರತೆ ಇರುವುದು. ನೋಡ್ರಿ, ಈ ICT ಆಧಾರಿತವಾಗಿ ನಾವು ಪಾಠ ಬೋಧನೆ ಮಾಡ್ಬೇಕಂದ್ರೆ ಪ್ರತ್ಯೇಕವಾಗಿ ಒಂದು ಕೊಠಡಿ ಬೇಕು. ಅಲ್ಲೆಲ್ಲ ಸಂಪನ್ಮೂಲಗಳನ್ನು, ಭೌತಿಕ ಸಂಪನ್ಮೂಲಗಳು, TV ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಆ ಎಲ್ಲ ಸಂಪನ್ಮೂಲಗಳನ್ನು ತಂದು ಇಡಬೇಕಾಗತ್ತೆ. ಆ ಒಂದು ಭೌತಿಕ ಸಂಪನ್ಮೂಲಗಳ ಕೊರತೆ ಕೂಡ ಒಂದು ಸವಾಲಾಗೈತಿ. ವೈರಸ್ಗಳ ಸಮಸ್ಯೆ, ಇದು ಒಂದು ಇಂಪಾರ್ಟೆಂಟ್. ವೈರಸ್ ಅಟ್ಯಾಕ್ ಆಗಿಬಿಡ್ತೈತೆ ರೀ. ಅವಾಗ ಏನು ಮಾಡ್ತೈತೆ, ಎಲ್ಲ ಕಂಪ್ಯೂಟರ್ ಬಂದಾಗ ಎಲ್ಲ ಕೆಲಸ ಬಂದಾಗಿಬಿಡ್ತೈತೆ. ಅವಾಗ ಏನು ಮಾಡ್ತದೆ, ಪಾಠ ಬೋಧನೆ ನಿಂತು ಹೋಗುತ್ತಾ. ಹ್ಯಾಕರ್ಗಳ ಸಮಸ್ಯೆ, ನಾವೇನಾದರೂ ಮಾಹಿತಿಯನ್ನು ಸಂಗ್ರಹಿಸಿಟ್ಟಿರ್ತೀವಲ್ಲ, ಆ ಮಾಹಿತಿಯನ್ನು ಹ್ಯಾಕರ್ಗಳು ಹ್ಯಾಕ್ ಮಾಡಿಬಿಡ್ತಾರೆ. ಅದು ಕೂಡ ಒಂದು ಸಮಸ್ಯೆ ಆಗುತ್ತಾ. ಕಾಪಿರೈಟ್ನ ಸಮಸ್ಯೆ ಉಂಟಾಗತ್ತೆ ರೀ ನಾವು ICT ಬಳಸೋದ್ರಿಂದ. ಮಾಹಿತಿ ಸಂವಹನ ತಂತ್ರಜ್ಞಾನ ಕೇವಲ ಕಂಪ್ಯೂಟರ್ಗೆ ಸೀಮಿತವಾಗಿದೆ. ಇದು ಒಂದು ಸವಾಲು ನೋಡ್ರಿ. ಮಾಹಿತಿ ಸಂವಹನ ತಂತ್ರಜ್ಞಾನ ಬರೀ ಕಂಪ್ಯೂಟರ್ಗೆ ಅಷ್ಟೇ ಸೀಮಿತ ಆಗಿರುತ್ತೆ. ಎಲ್ಲ ಶಾಲೆಗಳಲ್ಲಿ ಕಂಪ್ಯೂಟರ್ ಇರಂಗಿಲ್ಲ, ಅದರಿಂದಾಗಿ ಸಮಸ್ಯೆ ಉಂಟಾಗತ್ತಾ. ಹಾಗಾದರೆ ಈ ಎಲ್ಲ ಸಮಸ್ಯೆಗಳ ನಿವಾರಣೆಗೆ ಏನೆಲ್ಲ ಕಾಳಜಿಗಳನ್ನು ತಗೋಬೋದು ನಾವು? ಕಾಳಜಿಗಳನ್ನು ನೋಡೋಣ್ರಿ. ಅಂತರ್ಜಾಲ ವ್ಯವಸ್ಥೆಯ ವ್ಯಾಪ್ತಿಯನ್ನು ಹೆಚ್ಚಾಗಿರುವುದು. ಅಂತರ್ಜಾಲದ ವ್ಯವಸ್ಥೆಯನ್ನು ಏನು ಮಾಡ್ರೆ, ಹೆಚ್ಚು ಮಾಡ್ರೆ, ಅದರ ವ್ಯಾಪ್ತಿಯನ್ನು ಹೆಚ್ಚು ಮಾಡಿರೋದು ಕೂಡ ಒಂದು ಕಾಳಜಿಯಾಗೈತಿ. ಶೈಕ್ಷಣಿಕವಾಗಿ ಯಂತ್ರಾಂಶ ಮತ್ತು ತಂತ್ರಾಂಶ ಸಾಧನಗಳ ಬೆಲೆಗಳನ್ನು ಸರ್ಕಾರ ಕಡಿಮೆಗೊಳಿಸುತ್ತಿರುವುದು. ನೋಡ್ರಿ, ಯಂತ್ರಾಂಶ, ತಂತ್ರಾಂಶ, ಹಾರ್ಡ್ವೇರ್, ಸಾಫ್ಟ್ವೇರ್ಗಳ ಬೆಲೆಯನ್ನು ಕಡಿಮೆ ಮಾಡುತ್ತೆ ಸರ್ಕಾರ. ಅದರಿಂದ ಏನಾಗುತ್ತಾ, ಪ್ರೋತ್ಸಾಹ ಸಿಗುತ್ತಾ. ಆ ತಂತ್ರಜ್ಞಾನವನ್ನು ಬಳಸ್ಕೊಂಡು ಪಾಠ ಬೋಧನೆ ಮಾಡೋಕ್ಕೆ ಸಹಾಯ ಆಗುತ್ತಾ. ವಿವಿಧ ಆಯಾಮಗಳಲ್ಲಿ ವಿಷಯ ವಸ್ತುಗಳನ್ನು ಸಿಗುವಂತೆ ತಂತ್ರಜ್ಞಾನದ ಬಳಕೆ. ನಾವೇನು ಮಾಡ್ಬೋದ್ರಿ, ಈಗ ಆನ್ಲೈನ್ ಮೂಲಕ ಇಂಟರ್ನೆಟ್ನೊಳಗೆ ಯಾವುದೇ ಒಂದು ವಿಷಯದ ಬಗ್ಗೆ ಮಾಹಿತಿ ಬೇಕಂದ್ರೆ ಪ್ರೆಸೆಂಟ್ ಸಡನ್ಲಿ ಆ ಮಾಹಿತಿಯನ್ನು ಪಡ್ಕೋಬಹುದು. ವಿವಿಧ ಆಯಾಮಗಳಲ್ಲಿ ವಿಷಯವನ್ನು ಸಂಗ್ರಹ ಮಾಡೋಕ್ಕೆ ಈ ಒಂದು ತಂತ್ರಜ್ಞಾನ ಸಹಕಾರಿಯಾಗೈತೆ ಅಂತ ಹೇಳ್ಬೋದು. ನೆಕ್ಸ್ಟ್, ವಿಷಯ ಶಿಕ್ಷಕರ ಸಂಘಟನೆಗಳು
ಬೆಳವಣಿಗೆ ಆಗಕ್ಕೆ ಸಾಧ್ಯ ಆಗೈತಿ. ವಿಷಯ ಶಿಕ್ಷಕರು ಸಂಘಟನೆಗಳನ್ನು ಮಾಡ್ಕೊಳಕ್ಕೆ ಈ ಒಂದು ICT ಸಹಾಯ ಮಾಡುತ್ತಾ. ICTಯ ಬಳಕೆಯು ಮೊಬೈಲ್ ಆಧಾರಿತವಾಗಿಯೂ ದೊರೆಯುವುದು. ಈಗ ನಾವು ಮೊಬೈಲ್ನಲ್ಲಿ ಕೂಡ ಈ ಒಂದು ICT ಆಧಾರಿತವಾದಂಥ ಪಾಠ ಬೋಧನೆಯನ್ನು ಮಾಡಬಹುದು, ಪಾಠಗಳನ್ನು ಕೇಳಬಹುದು. ಇದು ಕೂಡ ಒಂದು ಕಾಳಜಿಯಾಗಿದೆ. ಶಿಕ್ಷಕರಿಗೆ ಮಾಹಿತಿ ಸಂವಹನ ತಂತ್ರಜ್ಞಾನದ ಬಳಕೆಯ ಬಗೆಗೆ ತರಬೇತಿಯನ್ನು ನೀಡುವುದು. ಹೌದಿಲ್ರಿ, ತರಬೇತಿ ಅನ್ನೋದು ಇಂಪಾರ್ಟೆಂಟ್. ಅದನ್ನು ಹೆಂಗೆ ಬಳಸ್ಬೇಕು ಏನಂತ ಗೊತ್ತಿಲ್ಲ ಅಂದರೆ ಹೆಂಗೆ? ಶಿಕ್ಷಕರಿಗೆ ಏನು ಮಾಡಬೇಕು? ಮಾಹಿತಿ ಸಂವಹನ ತಂತ್ರಜ್ಞಾನದ ಬಳಕೆಯ ತರಬೇತಿಯನ್ನು ಕೊಡುವುದು. ICT ಬಗೆಗೆ ಒಲವು ಹೆಚ್ಚಿಸಿಕೊಳ್ಳುತ್ತಿರುವ ಶಿಕ್ಷಕರು. ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾರೆ ಶಿಕ್ಷಕರು? ICT ಆಧಾರಿತವಾಗಿ ಪಾಠ ಬೋಧನೆ ಮಾಡೋಕೆ ತಮ್ಮ ಒಲವನ್ನು ಹೆಚ್ಚಿಸ್ಕೊಳಕತ್ತಾರ. ICT ಜಾರಿಗೆ ತರಲು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಬಿಂಬಿಸಿರುವುದು. ICTಯನ್ನು ಜಾರಿಗೆ ತರಬೇಕಂತೇಳಿ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಅದನ್ನು ಬಿಂಬಿಸಿದ್ದಾರೆ. ಇದಿಷ್ಟು ಏನು ಮಾಡ್ರಿ ICTಯ ಸವಾಲುಗಳು ಮತ್ತು ಕಾಳಜಿಗಳು. ನೆಕ್ಸ್ಟ್ ಕ್ವಶನ್, ಡಿಜಿಟಲ್ ಮಾಧ್ಯಮಗಳು ಯಾವುವು ಮತ್ತು ಅವು ಶಿಕ್ಷಕರಿಗೆ ಹೇಗೆ ಸಹಕಾರಿಯಾಗಿವೆ ಎಂಬುದನ್ನು ವಿವರಿಸಿ. ವಾಟ್ ಆರ್ ಡಿಜಿಟಲ್ ಮೀಡಿಯಾಸ್ ಆ್ಯಂಡ್ ಎಕ್ಸ್ಪ್ಲೇನ್ ಹೌ ದೇ ಆರ್ ಯೂಸ್ಫುಲ್ ಫಾರ್ ಟೀಚರ್ಸ್. ತಂತ್ರಾಂಶ ಮಾಧ್ಯಮಗಳು, ಡಿಜಿಟಲ್ ಮೀಡಿಯಾ. ಕ್ವಶನ್ ಪೇಪರ್ ಒಳಗೆ ಡಿಜಿಟಲ್ ಮಾಧ್ಯಮಗಳು ಅಂತ ಕೊಟ್ಟಾರ್ರಿ, ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಒಂದು ನಿರ್ದಿಷ್ಟ ವಿಷಯವನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವರ್ಗಾವಣೆ ಮಾಡಲು ತಂತ್ರಾಂಶಯುತ ಸಾಧನಗಳನ್ನು ಬಳಸಿದರೆ ಅಂತಹ ಸಾಧನಗಳು ತಂತ್ರಾಂಶ ಆಧಾರಿತ ಮಾಧ್ಯಮಗಳೆಂದು ಕರೆಯುವರು. ನೋಡ್ರಿ, ತಂತ್ರಾಂಶ ಮಾಧ್ಯಮ ಅಂದರೆ ಒಂದು ನಿರ್ದಿಷ್ಟವಾದ ವಿಷಯ ವಸ್ತುವನ್ನು, ಮಾಹಿತಿನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅತ್ಯಂತ ವೇಗವಾಗಿ ಅದು ಸರಬರಾಜನ್ನು ಮಾಡ್ತೈತೆ. ಅಂತಹ ಒಂದು ಸಾಧನಗಳಿಗೆ ನಾವು ತಂತ್ರಾಂಶ ಮಾಧ್ಯಮಗಳಂತ ಕರಿತೀವಿ. ನಮ್ಮ ಕ್ವಶನ್ ಏನು ಕೇಳ್ಯಾರ? ತಂತ್ರಾಂಶ ಮಾಧ್ಯಮಗಳು, ಡಿಜಿಟಲ್ ಮೀಡಿಯಾ ಯಾವ ಅಂತ ಕೇಳ್ಯಾರ. ಯಾವೆಲ್ಲ ಡಿಜಿಟಲ್ ಮೀಡಿಯಾಗಳನ್ನ ನಾವು ಬಳಸ್ತೀವಿ? TV ಅಂದರೆ ದೂರದರ್ಶನ, ಟೆಲಿವಿಷನ್ ಬಳಸ್ತೀವಿ, ರೇಡಿಯೋ ಬಳಸ್ತೀವಿ, ಕಂಪ್ಯೂಟರ್ ಬಳಸ್ತೀವಿ, ಮೊಬೈಲ್ ಬಳಸ್ತೀವಿ, ಫ್ಯಾಕ್ಸ್, ಟೆಲಿಗ್ರಾಫು, ಸ್ಟಿಲ್ ಪಿಕ್ಚರ್ಸ್ ಅಂದರೆ ಸ್ತಬ್ಧ ಚಿತ್ರಗಳು, ವೆಬ್ ಪೇಜಸ್, ವೆಬ್ಸೈಟ್ಸ್, ಈ ಎಲ್ಲವುಗಳನ್ನು ನಾವು ಬಳಸ್ತೀವಿ. ಇವಕ್ಕೆ ಏನಂತ ಕರಿತೀವಿ? ನಾವು ಡಿಜಿಟಲ್ ಮೀಡಿಯಾ ಅಂತ ಕರಿತೀವಿ. ತಂತ್ರಾಂಶ ಮಾಧ್ಯಮಗಳು ಅಥವಾ ಡಿಜಿಟಲ್ ಮಾಧ್ಯಮಗಳು ಯಾವ್ಯಾವಪ್ಪ ಅಂದ್ರೆ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. TV, ರೇಡಿಯೋ, ಕಂಪ್ಯೂಟರು, ಮೊಬೈಲು, ಟೆಲಿಗ್ರಾಫು, ಸ್ಟಿಲ್ ಪಿಕ್ಚರ್ಸ್, ಸ್ತಬ್ಧ ಚಿತ್ರಗಳು, ವೆಬ್ಸೈಟ್, ವೆಬ್ ಪೇಜಸ್, ಇವೆಲ್ಲವೂ ಕೂಡ ತಂತ್ರಾಂಶ ಮಾಧ್ಯಮಗಳಾಗಿವೆ. ಇವುಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ್ರಿ ಒಂದೊಂದಾಗಿ. ಸಾಕ್ಷ್ಯಚಿತ್ರಗಳು. ತಂತ್ರಾಂಶ ಮಾಧ್ಯಮಗಳಲ್ಲಿ ಸಾಕ್ಷ್ಯಚಿತ್ರಗಳು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತಿದ್ದು ಶೈಕ್ಷಣಿಕವಾಗಿ ಹಾಗೂ ತರಗತಿಯ ಸನ್ನಿವೇಶಗಳಲ್ಲಿ ಪರಿಣಾಮಕಾರಿಯಾದ ಕಲಿಕಾ ಅನುಭವಗಳನ್ನು ನೀಡಲು ಇವುಗಳನ್ನು ಬಳಸಲಾಗುತ್ತಿದೆ. ನಾವು ತರಗತಿ ಸನ್ನಿವೇಶದಲ್ಲಿ ಪರಿಣಾಮಕಾರಿಯಾದ ಕಲಿಕಾ ಅನುಭವಗಳನ್ನು ಉಂಟು ಮಾಡೋಕೆ ಏನು ಮಾಡ್ತೀವಿ? ಈ ಸಾಕ್ಷ್ಯಚಿತ್ರಗಳನ್ನು, ಸ್ಟಿಲ್ ಪಿಕ್ಚರ್ಸ್ ಅಂದ್ರೂ ಒಂದ, ಸಾಕ್ಷ್ಯಚಿತ್ರ ಅಂದ್ರೂ ಒಂದ, ಸ್ತಬ್ಧ ಚಿತ್ರಗಳಂದ್ರೂ ಒಂದ, ಇವುಗಳನ್ನು ಬಳಕೆ ಮಾಡ್ತೀವಿ. ಹಾಗಾದರೆ ಸಾಕ್ಷ್ಯಚಿತ್ರಗಳು ಅಂದ್ರೆ ಏನು? ಸ್ಟಿಲ್ ಪಿಕ್ಚರ್ಸ್ ಅಂದ್ರೆ ಏನು? ಒಂದು ನಿರ್ದಿಷ್ಟವಾದ ವಿಷಯದ ಬಗ್ಗೆ ನೈಜ ಅಥವಾ ಪ್ರಾಥಮಿಕ ದಾಖಲೆಗಳನ್ನು ಬಳಸಿಕೊಂಡು ನಡೆಸಿದ ಚಿತ್ರೀಕರಣದ ದೃಶ್ಯಗಳನ್ನೊಳಗೊಂಡ ಒಂದು ತುಣುಕನ್ನು ಸಾಕ್ಷ್ಯಚಿತ್ರ ಎನ್ನುವರು. ನೋಡ್ರಿ, ಇನ್ನೊಂದ್ಸಲ ಹೇಳ್ತೀನಿ. ಸಾಕ್ಷ್ಯಚಿತ್ರಗಳಂದ್ರೆ ಏನಂದ್ರೆ ಒಂದು ನಿರ್ದಿಷ್ಟವಾದ ವಿಷಯದ ಬಗ್ಗೆ ನೈಜ ಅಥವಾ ಪ್ರಾಥಮಿಕವಾದಂತಹ ದಾಖಲೆಗಳನ್ನು ಒದಗಿಸಿಕೊಂಡು ನಡೆಸಿರುವಂತಹ ಚಿತ್ರೀಕರಣದ ದೃಶ್ಯಗಳನ್ನೊಳಗೊಂಡಂತಹ ಒಂದು ತುಣುಕನ್ನು ನಾವು ಸಾಕ್ಷ್ಯಚಿತ್ರ ಅಂತ ಕರಿತೀವಿ. ಪ್ರಥಮವಾಗಿ ಸಾಕ್ಷ್ಯಚಿತ್ರವನ್ನು ರೂಪುಗೊಂಡಂಥ ಇಸ್ವಿ ಯಾವುದಪ್ಪ ಅಂದ್ರೆ 1898ರಲ್ಲಿ ಮೊದಲನೇದು ರೂಪುಗೊಂಡಿತ್ರಿ. ಒಬ್ಬ ವ್ಯಕ್ತಿ ಅಥವಾ ಒಂದು ಘಟನೆಯ ಬಗ್ಗೆ ನೈಜ ವರದಿಯನ್ನು ಬಿತ್ತರಿಸುವ ಚಲನಚಿತ್ರದ ಕಾರ್ಯಕ್ರಮವೇ ಡಾಕ್ಯುಮೆಂಟರಿ. ಇನ್ನೊಂದು ಡಾಕ್ಯುಮೆಂಟ್ರಿ ಅಂತ ಬರುತ್ತೆ. ಡಾಕ್ಯುಮೆಂಟ್ರಿ ಅಂದರೆ ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಘಟನೆಯ ಬಗ್ಗೆ ನೈಜವಾದ ವರದಿಯನ್ನು ಬಿತ್ತರಿಸುವಂಥ ಚಲನಚಿತ್ರ ಕಾರ್ಯಕ್ರಮಕ್ಕೆ ನಾವು ಡಾಕ್ಯುಮೆಂಟ್ರಿ ಅಂತ ಕರಿತೀವಿ. ಸಾಕ್ಷ್ಯಚಿತ್ರಗಳ ವಿಧಗಳು. ಮೊದಲನೇದು ವ್ಯಂಗ್ಯಚಿತ್ರ ಆಧಾರಿತ ಸಾಕ್ಷ್ಯಚಿತ್ರಗಳು, ವಿಷಯ ಆಧಾರಿತ ಸಾಕ್ಷ್ಯಚಿತ್ರಗಳು, ನೈಜ ಸಾಕ್ಷ್ಯಚಿತ್ರಗಳು, ಹಾಸ್ಯ ಆಧಾರಿತ ಸಾಕ್ಷ್ಯಚಿತ್ರಗಳು, ಬೋಧನಾ ಸಾಕ್ಷ್ಯಚಿತ್ರಗಳು ಅಂತ ವಿಧಗಳು ಬರ್ತಾವ್ರಿ. ಈ 10 ಮಾರ್ಕ್ಸಿಗೆ ಓವರಾಲ್ ಆಗಿ ಕ್ವಶನ್ ಕೇಳಿದಾಗ ಸ್ವಲ್ಪ ಇನ್ಫಾರ್ಮೇಷನ್ ಬರ್ರಿ. ಕೆಲವೊಮ್ಮೆ ಪರ್ಟಿಕ್ಯುಲರಾಗಿ 5 ಮಾರ್ಕ್ಸಿಗೆ ಸಾಕ್ಷ್ಯಚಿತ್ರಗಳ ಬಗ್ಗೆನ ಕ್ವಶನ್ ಕೇಳಿಬಿಟ್ರೆ ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತಿರಲಿ ಅಂತ ಎಲ್ಲ ವಿಧಗಳನ್ನೆಲ್ಲ ಹೇಳಕತ್ತೀನಿ ರೀ ನಾನು. ಸ್ತಬ್ಧ ಚಿತ್ರ ಅಥವಾ ಸಾಕ್ಷ್ಯಚಿತ್ರದ ಪಾತ್ರ ಅಥವಾ ಉಪಯೋಗಗಳು ಏನು? ಒಂದು ವಿಷಯದ ನೇರ ಅನುಭವ ನೀಡುವುದು. ಈ ಒಂದು ಸಾಕ್ಷ್ಯಚಿತ್ರಗಳು ಏನು ಮಾಡ್ತಾವ್ರಿ? ಯಾವುದೇ ಒಂದು ವಿಷಯದ ಕುರಿತು ನೇರವಾದ ಅನುಭವವನ್ನು ನೀಡ್ತಾವು. ಇವುಗಳಿಂದ ಕಲಿತ ವಿಷಯ ಹೆಚ್ಚು ದಿನಗಳ ಕಾಲ ನೆನಪಿನಲ್ಲಿ ಉಳಿಯುತ್ತದೆ. ನಾವು ಸಾಕ್ಷ್ಯಚಿತ್ರ ಆಧಾರಿತವಾಗಿ ವಿಷಯ ವಸ್ತುವನ್ನು ಕಲಿತ್ರೆ ಅದು ಹೆಚ್ಚು ದಿನಗಳ ಕಾಲ ವಿದ್ಯಾರ್ಥಿಗಳ ಸ್ಮೃತಿ ಪಟಲದಲ್ಲಿ ಉಳಿತೈತಿ. ವಿದ್ಯಾರ್ಥಿಗಳು ಕಲಿಕಾ ಪ್ರಕ್ರಿಯೆಯಲ್ಲಿ ಯಶಸ್ವಿಯಾಗಿ ಭಾಗವಹಿಸುವರು. ಈ ಒಂದು ಸಾಕ್ಷ್ಯಚಿತ್ರವನ್ನು ಬಳಸಿ ಪಾಠ ಬೋಧನೆ ಮಾಡಿದ್ರೆ ಎಲ್ಲ ವಿದ್ಯಾರ್ಥಿಗಳು ಕೂಡ
ಸಕ್ರಿಯವಾಗಿ ಕಲಿಕಾ ಕ್ಷೇತ್ರದೊಳಗೆ ಕಲಿಕಾ ಪ್ರಕ್ರಿಯೆಯೊಳಗೆ ಪಾಲ್ಗೊಳ್ತಾರ. ಕಲಿಕೆ ಪರಿಣಾಮಕಾರಿಯಾಗುವುದು. ಕಲಿಕೆ ಏನಾಗುತ್ತೆ, ಪರಿಣಾಮಕಾರಿಯಾಗುತ್ತೆ. ಎಲ್ಲರೂ ಇಂಟ್ರೆಸ್ಟಿಂದ ಆಸಕ್ತಿಯುತವಾಗಿ ವಿಷಯ ವಸ್ತುವನ್ನು ಕಲಿಯೋದ್ರಿಂದ ಕಲಿಕೆ ಏನಾಗುತ್ತೆ, ಪರಿಣಾಮಕಾರಿಯಾಗುತ್ತೆ. ಪುನರಾವರ್ತನೆಗೆ ಅವಕಾಶ ಇದೆ. ಈ ಒಂದು ಸ್ಟಿಲ್ ಪಿಕ್ಚರ್ ಸಾಕ್ಷ್ಯಚಿತ್ರದೊಳಗೆ ಏನಾಗುತ್ತೆ, ಪುನರಾವರ್ತನೆಗೆ ಅವಕಾಶ ಇರುತ್ತೆ. ಒಂದ್ಸಲ ಅರ್ಥ ಆಗಿಲ್ಲ ಮತ್ತೊಂದ್ಸಲ ಅದನ್ನು ನಾವು ಪ್ರದರ್ಶನ ಮಾಡ್ಬೋದು. ಮತ್ತೊಂದ್ಸಲ ವಿದ್ಯಾರ್ಥಿಗಳಿಗೆ ತೋರಿಸೋದ್ರ ಮೂಲಕ ಪುನರಾವಲೋಕನವನ್ನು ಮಾಡಲು ಸಾಧ್ಯ ಆಗುತ್ತೆ. ಮೂರ್ತ ರೂಪದ ಕಲಿಕಾ ಅನುಭವಗಳನ್ನು ನೀಡುವುದು. ಏನು ಮಾಡ್ತಾರೆ, ಸ್ತಬ್ಧ ಚಿತ್ರಗಳು ವಿದ್ಯಾರ್ಥಿಗಳ ಕಣ್ಮುಂದೆ ಮೂರ್ತ ರೂಪದ ಕಲಿಕಾ ಅನುಭವಗಳನ್ನು ನೀಡ್ತೈತಿ. ಅಂದ್ರೆ ವಸ್ತು ಅದು ವಿಷಯ ಏನಾಗುತ್ತೆ, ಅಲ್ಲಿ ಚಿತ್ರಗಳು ಕಣ್ಣಿಗೆ ಕಾಣಿಸ್ತಿರ್ತಾವೆ. ಮೂರ್ತ ರೂಪದ ಅನುಭವದ ಮೂಲಕ ಕಲಿಕೆ ಉಂಟಾಗುತ್ತಾ. ಜ್ಞಾನ ವರ್ಗಾವಣೆಗೆ ಇದು ಸುಲಭವಾದ ಮಾರ್ಗವಾಗಿದೆ. ನಾವು ಜ್ಞಾನವನ್ನು ವರ್ಗಾವಣೆ ಮಾಡೋಕ್ಕೆ ಇದು ಒಂದು ಸುಲಭವಾದಂಥ ಮಾರ್ಗವಾಗಿದೆ. ಮಕ್ಕಳ ಕಲಿಕಾ ಮಟ್ಟವನ್ನು ಹೆಚ್ಚಿಸುವುದು. ಈ ಒಂದು ಸ್ತಬ್ಧ ಚಿತ್ರಗಳ ಬಳಕೆಯಿಂದ ಏನಾಗುತ್ತೆ, ಮಕ್ಕಳ ಕಲಿಕಾ ಮಟ್ಟವನ್ನು ಹೆಚ್ಚಿಸ್ತೀವಿ. ಒಂದು ವಿಷಯದ ಬಗ್ಗೆ ಆಳವಾದ ಜ್ಞಾನ ಹೊಂದಲು ಸಹಕಾರಿ. ಯಾವುದೇ ಒಂದು ವಿಷಯದ ಬಗ್ಗೆ ಹೆಚ್ಚಿನ ಜ್ಞಾನ, ಆಳವಾದ ಜ್ಞಾನ ಹೊಂದಬೇಕಂದ್ರೆ ಇದು ಸಹಕಾರಿಯಾಗುತ್ತೆ. ಮೌಲ್ಯಮಾಪನ ಮಾಡಲು ಸಹಕಾರಿಯಾಗಿದೆ. ಈ ಒಂದು ಸ್ಟಿಲ್ ಪಿಕ್ಚರ್ ಆಧಾರಿತವಾಗಿ ನಾವೇನು ಮಾಡ್ಬೋದು, ಮೌಲ್ಯಮಾಪನವನ್ನು ಕೂಡ ಮಾಡಬಹುದು. ತರಗತಿಯಲ್ಲಿ ಕಲಿಕೋಪಕರಣವಾಗಿ ಬಳಸಲಾಗುವುದು. ಈ ಒಂದು ಸ್ಟಿಲ್ ಪಿಕ್ಚರ್ನ ಸ್ತಬ್ಧ ಚಿತ್ರವನ್ನು ತರಗತಿಯಲ್ಲಿ ಕಲಿಕೋಪಕರಣವಾಗಿ ಬಳಕೆಯನ್ನು ಮಾಡಬಹುದು. ಶಿಕ್ಷಕರ ಹೊರೆ ಕಡಿಮೆ ಮಾಡುವುದು. ಈ ಒಂದು ಸಾಕ್ಷ್ಯಚಿತ್ರಗಳೇನು ಮಾಡ್ತಾವ್ರಿ, ಶಿಕ್ಷಕರ ಹೊರೆಯನ್ನು ಕಡಿಮೆ ಮಾಡ್ತಾವು. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಸಂವಹನ ಕೌಶಲ್ಯ ವೃದ್ಧಿಯಾಗುತ್ತಾ. ಈ ಒಂದು ಸಾಕ್ಷ್ಯಚಿತ್ರಗಳನ್ನು ಬಳಕೆ ಮಾಡಿ ಪಾಠ ಬೋಧನೆ ಮಾಡೋದ್ರಿಂದ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಲ್ಲಿ ಸಂವಹನ ಕೌಶಲ್ಯ ಏನಾಗುತ್ತೆ, ವೃದ್ಧಿಯಾಗುತ್ತಾ. ಜಾಲತಾಣಗಳು ಮತ್ತು ಜಾಲಪುಟಗಳು. ತಂತ್ರಾಂಶ ಮಾಧ್ಯಮಗಳಲ್ಲಿ ಅತಿ ಹೆಚ್ಚು ಬಳಕೆಯಲ್ಲಿರುವ ಮಾಧ್ಯಮಗಳೆಂದರೆ ಜಾಲತಾಣಗಳು ಮತ್ತು ಅದರಲ್ಲಿರುವ ಜಾಲಪುಟಗಳು. ಇವುಗಳು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದ ಪ್ರಭಾವವನ್ನು ಬೀರಿದ್ದು ಇಡೀ ವಿಶ್ವವನ್ನೇ ತರಗತಿಯ 4 ಗೋಡೆಗಳ ನಡುವೆ ತರಲು ಸಾಧ್ಯವಾಗುತ್ತದೆ. ಈ ಒಂದು ನಾವು ಇಂಟರ್ನೆಟ್ನ ಮೂಲಕ ಏನು ಮಾಡ್ಬೋದು, ಇಡೀ ಜಗತ್ತಿನಲ್ಲಿರುವಂಥ ವಿಷಯ ವಸ್ತುವನ್ನು ತರಗತಿಯ 4 ಗೋಡೆಗಳಲ್ಲಿ ಮಕ್ಕಳಿಗೆ ತೋರಿಸಬಹುದು, ವಿಷಯ ವಸ್ತುವನ್ನು ಕಲಿಸಬಹುದಾಗಿದೆ. ಜಾಲತಾಣ ಅಂದರೆ ಏನು ಹಾಗಾದರೆ? ಒಂದು ಪ್ರಭಾವ ಕ್ಷೇತ್ರನಾಮ ಹೊಂದಿದ್ದು ಹಲವಾರು ಜಾಲಪುಟಗಳನ್ನು ಹೊಂದಿರುವ ಒಂದು ಸಮೂಹಕ್ಕೆ ನಾವು ಜಾಲತಾಣಗಳು ಅಂತ ಕರಿತೀವಿ. ಜಾಲಪುಟ ಎಂದರೆ ಒಂದು ಜಾಲತಾಣದಲ್ಲಿರುವ ಹಲವಾರು ಸಂಪರ್ಕಿತ ದಾಖಲಾಪುಟಗಳನ್ನು ಜಾಲಪುಟ ಎನ್ನುವರು. ಪ್ರಮುಖ ಜಾಲತಾಣಗಳು ಮತ್ತು ಜಾಲಪುಟಗಳು ಗೂಗಲ್ಲು, ಯೂಟ್ಯೂಬು, ಫೇಸ್ಬುಕ್ಕು, ಹಾಟ್ಮೇಲ್ ಇವೆಲ್ಲ ಕೂಡ ಪ್ರಮುಖವಾದಂತಹ ಜಾಲತಾಣಗಳು. ಭಾರತದ ಪ್ರಮುಖ ಶೈಕ್ಷಣಿಕ ಜಾಲತಾಣಗಳು ಜೋಶ್, ಶಿಕ್ಷಣ.com ಇವೆಲ್ಲ ಕೂಡ ಶೈಕ್ಷಣಿಕ ಜಾಲತಾಣಗಳು. ನೆಕ್ಸ್ಟ್ ಜಾಲಪುಟಗಳ ಉಪಯೋಗ ಏನು, ಯಾಕೆ ನಮಗೆ ಜಾಲಪುಟಗಳು ಬೇಕು ಅನ್ನೋದಾದರೆ, ಮೊದಲನೇ ಪಾಯಿಂಟು, ಪ್ರಪಂಚದ ಯಾವುದೇ ಮಾತಿಗೆ ತಮ್ಮ ವಿಷಯಗಳನ್ನು ಕ್ಷಣಾರ್ಥದಲ್ಲಿ ತಲುಪಿಸಬಹುದು. ನೋಡ್ರಿ, ಪ್ರಪಂಚದಲ್ಲಿ ನಾವು ಯಾವುದೇ ಮೂಲೆಯಲ್ಲಿ ಕೂತ್ಕೊಂಡು ಇನ್ನು ಯಾವುದೋ ದೇಶದಲ್ಲಿರುವಂಥ ವ್ಯಕ್ತಿಗಳಿಗೆ ಕೇಳ್ತಕ್ಕಂಥ ಮಾತಿಗೆ ಆಗಿರ್ಬೋದು, ಪ್ರಶ್ನೆಗಳಿಗೆ ಆಗಿರ್ಬೋದು, ಕ್ಷಣಾರ್ಧದಲ್ಲಿ ಉತ್ತರವನ್ನು ಕೊಡ್ಬೋದು. ಆ ವಿಷಯ ವಸ್ತುವನ್ನು ಅವ್ರಿಗೆ ತಿಳಿಸೋಕೆ ಈ ಒಂದು ಜಾಲಪುಟಗಳು ನಮಗೆ ಸಹಾಯವನ್ನು ಮಾಡ್ತಾವು. ವಿಡಿಯೋ, ಚಿತ್ರಗಳು ಹಾಗೂ ಕಲಿಕೋಪಕರಣಗಳಾಗಿ ಬಳಸಬಹುದು. ಈ ಜಾಲಪುಟಗಳ ಮೂಲಕ ನಾವೇನು ಮಾಡ್ಬೋದು, ವಿಡಿಯೋಗಳನ್ನು, ಚಿತ್ರಗಳನ್ನು ಕಲಿಕೋಪಕರಣಗಳಾಗಿ ಬಳಕೆಯನ್ನು ಮಾಡಬಹುದು. ಸ್ವಯಂ ಕಲಿಕೆಗೆ ಸಹಕಾರಿ. ಈ ಜಾಲಪುಟಗಳೇನು ಮಾಡ್ತಾವೆ, ಸ್ವಯಂ ಕಲಿಕೆಗೆ ಸಹಾಯವನ್ನು ಉಂಟು ಮಾಡ್ತಾವು. ನೈಜ ಅನುಭವವನ್ನು ನೀಡುತ್ತವೆ. ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ನೈಜ ಅನುಭವವನ್ನು ಈ ಜಾಲಪುಟಗಳು ನೀಡ್ತಾವೆ. ತಮಗೆ ಬೇಕಾದ ಅವಶ್ಯಕ ಪುಸ್ತಕಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ನಾವು ಜಾಲತಾಣಗಳಲ್ಲಿ, ಜಾಲಪುಟಗಳಲ್ಲಿ ಏನು ಮಾಡ್ಬೋದು, ನಮಗೆ ಬೇಕಾದಂಥ ಪುಸ್ತಕಗಳನ್ನು ಡೌನ್ಲೋಡ್ ಮಾಡಿಕೊಂಡು ಓದಬಹುದು. ಅಧ್ಯಯನವನ್ನು ಮಾಡೋಕ್ಕೆ ಅದು ಸಹಾಯವನ್ನು ಮಾಡ್ತೈತಿ. ಮೂರ್ತ ರೂಪದ ಕಲಿಕಾ ಅನುಭವಗಳನ್ನು ನೀಡುವುದು. ನಾವೇನು ಮಾಡ್ತೀವಿ, ಜಾಲಪುಟದಲ್ಲಿ ವಿಡಿಯೋಗಳನ್ನು ನೋಡೋದ್ರ ಮೂಲಕ ಮೂರ್ತ ಅನುಭವ ನಮಗೆ ಉಂಟಾಗುತ್ತಾ. ಆ ಒಂದು ಮೂರ್ತ ರೂಪದ ಕಲಿಕಾ ಅನುಭವಗಳನ್ನು ನಾವು ವಿದ್ಯಾರ್ಥಿಗಳಿಗೆ ನೀಡಬಹುದಾಗಿದೆ. ಪರಿಣಿತರಿಂದ ಆನ್ಲೈನ್ ಪಾಠ ಬೋಧನೆ ಚರ್ಚೆಗಳನ್ನು ನಡೆಸಬಹುದು. ನೋಡ್ರಿ, ವಿಷಯ ತಜ್ಞರು, ಪರಿಣಿತರಿಂದ ನಾವೇನು ಮಾಡ್ಬೋದು, ಆನ್ಲೈನ್ ಪಾಠ ಬೋಧನೆಗಳನ್ನು, ಚರ್ಚೆಗಳನ್ನು ನಡೆಸಬಹುದಾಗಿದೆ. ನೆಕ್ಸ್ಟ್, ಶಿಕ್ಷಕರಿಗೆ ಬೋಧಿಸುವ ವಿಷಯದ ಬಗ್ಗೆ ಅಗಾಧವಾದ ಮಾಹಿತಿ ಸಂಗ್ರಹಿಸಲು ಸಹಕಾರಿಯಾಗಿದೆ. ಶಿಕ್ಷಕರಾದ ನಾವುಗಳು ಪಾಠ ಬೋಧನೆ ಮಾಡಬೇಕಾದ್ರೆ ಮಾಹಿತಿಯನ್ನು ಸಂಗ್ರಹಿಸಕ್ಕೆ ಈ ಒಂದು ಜಾಲತಾಣಗಳು ಸಹಾಯವನ್ನು ಮಾಡ್ತಾವು. ಪರಿಣಾಮಕಾರಿಯಾದ ಕಲಿಕೆಯನ್ನು ಉಂಟು ಮಾಡ್ತಾವು. ವಿಷಯ ದೀರ್ಘಕಾಲದವರೆಗೆ ನೆನಪಿನಲ್ಲಿರಲು ಸಹಕಾರಿಯಾಗೈತಿ. ವಿದ್ಯಾರ್ಥಿಗಳು ಕಲಿತಂಥ ವಿಷಯವನ್ನು ಬಹಳಷ್ಟು ದಿನಗಳ ಕಾಲ ನೆನಪಿನಲ್ಲಿ ಇಟ್ಕೊಳ್ಳೋಕೆ ಈ ಜಾಲತಾಣಗಳು, ಜಾಲಪುಟಗಳು ಸಹಾಯವನ್ನು ಮಾಡ್ತಾವು.
ರೇಡಿಯೋ ಬಾನುಲಿ ಅಂತ ಕರಿತೀವಿ. ಶ್ರವ್ಯ ಮಾಧ್ಯಮಗಳಲ್ಲಿ ಬಾನುಲಿಯು ಒಂದು ಜನಪ್ರಿಯ ಹಾಗೂ ಪರಿಣಾಮಕಾರಿಯಾದ ಸಾಧನವಾಗಿದೆ. ಇಟಲಿಯ ಮಾರ್ಕೋನಿ 1874ರಲ್ಲಿ ರೇಡಿಯೋ ಕಂಡುಹಿಡಿದನು. 1927ರಲ್ಲಿ ಲಾರ್ಡ್ ಡಾರ್ವಿನ್ ಭಾರತಕ್ಕೆ ರೇಡಿಯೋವನ್ನು ಪರಿಚಯಿಸಿದನು. 1957ರಲ್ಲಿ ಆಕಾಶವಾಣಿ ಎಂದು ಮರುನಾಮಕರಣ ಮಾಡಿದೆ. ಇಂದು ಭಾರತ ಸರ್ಕಾರದ ವಾರ್ತಾ ಹಾಗೂ ಪ್ರಸಾರ ಇಲಾಖೆಯ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಈ ಒಂದು ರೇಡಿಯೋ ಏನು ಮಾಡ್ತಾರೆ, ಭಾರತ ಸರ್ಕಾರದ ವಾರ್ತಾ ಮತ್ತು ಪ್ರಸಾರ ಇಲಾಖೆ ಅಡಿಯಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇತ್ತೀಚಿನ ದಶಕಗಳಲ್ಲಿ ರೇಡಿಯೋ ಶೈಕ್ಷಣಿಕ ಕ್ಷೇತ್ರವನ್ನು ಆವರಿಸಿದ್ದು, ಕಲಿಕೆಯನ್ನು ಪರಿಣಾಮಕಾರಿಯಾಗಿ ಮಾಡಲು ಬಾನುಲಿ ಬಳಕೆ ಮಾಡಲಾಗುತ್ತದೆ. ರೇಡಿಯೋ ಅಥವಾ ಬಾನುಲಿಯ ಪ್ರಾಮುಖ್ಯತೆ ಏನು, ಇಂಪಾರ್ಟೆನ್ಸ್ ಏನಪ್ಪ ಅಂದ್ರೆ, ವಿದ್ಯಾರ್ಥಿಗಳಲ್ಲಿ ಆಲಿಸುವ ಕೌಶಲ್ಯವನ್ನು ಬೆಳೆಸ್ತೈತಿ. ವಿದ್ಯಾರ್ಥಿಗಳಲ್ಲಿ ಶಬ್ದ ಭಂಡಾರವನ್ನು ಹೆಚ್ಚಿಸುತ್ತದೆ. ಆಲಿಸುವ ಕೌಶಲ್ಯವನ್ನು ಬೆಳೆಸ್ತೈತಿ. ಇದಕ್ಕೆ ಮೂಲ ಕೌಶಲ್ಯ ಅಂತ ಕರಿತೀವಿ, ಮೊದಲನೇ ಕೌಶಲ್ಯ ಅಂತ ಕರಿತೀವಿ. ಪ್ರಮುಖವಾಗಿ 4 ಕೌಶಲ್ಯಗಳು ಬರ್ತಾವೆ. ನಾವು LSRW ಅಂತ ನೆನಪಿಟ್ಕೋಬೇಕು. ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್. ಆಲಿಸುವುದು ಮೊದಲನೇ ಕೌಶಲ್ಯ. ರೇಡಿಯೋ ಪಾಠಗಳ ಮೂಲಕ ನಾವೇನು ಮಾಡ್ಬೋದು, ಆಲಿಸುವ ಕೌಶಲ್ಯವನ್ನು ಬೆಳೆಸ್ಬೋದು. ಹಾಗೆ ವಿದ್ಯಾರ್ಥಿಗಳಲ್ಲಿ ಶಬ್ದ ಭಂಡಾರವನ್ನು ಹೆಚ್ಚಿಸಬಹುದು. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳಲ್ಲಿ ಸ್ಪಷ್ಟವಾದ ಉಚ್ಚಾರಣೆಯ ಬಗ್ಗೆ ತಿಳಿಸಬಹುದು. ಆ ಧ್ವನಿಯನ್ನು ಕೇಳಿ ಕೇಳಿ ಸ್ಪಷ್ಟವಾದ ಉಚ್ಚಾರಣೆ ಮಕ್ಕಳಿಗೆ ಬರ್ತೈತ್ರಿ. ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಕೆ ಈ ರೇಡಿಯೋ ಪಾಠಗಳು ಅಥವಾ ಬಾನುಲಿ ಕಾರ್ಯಕ್ರಮಗಳು ಸಹಾಯವನ್ನು ಮಾಡ್ತಾವು. ಒಂದು ವಿಷಯದ ಬಗ್ಗೆ ಪೂರ್ಣವಾದ ಪರಿಕಲ್ಪನೆಯನ್ನು ಮೂಡಿಸುವುದು. ರೇಡಿಯೋ ಪಾಠಗಳ ಮೂಲಕ ನಾವೇನು ಮಾಡೋದ್ರಿ, ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಪೂರ್ಣವಾದ ಪರಿಕಲ್ಪನೆಯನ್ನು ಮಕ್ಕಳಿಗೆ ಮೂಡಿಸಬಹುದಾಗೈತಿ. ಸಮೂಹ ಬೋಧನೆಗೆ ಸೂಕ್ತವಾದ ಮಾಧ್ಯಮವಾಗಿದೆ. ಒಂದು ಸಮೂಹದ ಬೋಧನೆಗೆ ಸೂಕ್ತವಾದಂತಹ ಮಾಧ್ಯಮವಾಗೈತಿ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳಲ್ಲಿ ಕಲ್ಪನಾ ಶಕ್ತಿಯನ್ನು ಬೆಳೆಸುವುದು. ಇದೇನು ಮಾಡುತ್ತೆ, ರೇಡಿಯೋ ಪಾಠಗಳು ವಿದ್ಯಾರ್ಥಿಗಳಲ್ಲಿ ಕಲ್ಪನಾ ಶಕ್ತಿಯನ್ನು ಬೆಳೆಸ್ತಾವು. ಯಾಕಂದರೆ ಇಲ್ಲಿ ಯಾವುದೇ ಕಣ್ಣಿಗೆ ಕಾಣಿಸ್ತಿರಲ್ಲ, ಬರೀ ಶಬ್ದಗಳ ಮೂಲಕ, ಮಾತಿನ ಮೂಲಕ ವಿಷಯ ವಸ್ತುವನ್ನು ತಿಳ್ಕೊತಾರ, ಅದನ್ನು ಕಲ್ಪನೆ ಮಾಡ್ಕೋತಾ ಹೋಗ್ತಾರೆ ಮಕ್ಕಳು. ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ರೇಡಿಯೋ ಪಾಠದಿಂದ ಏನಾಗುತ್ತೆ, ಕಲ್ಪನಾ ಶಕ್ತಿ ಬೆಳವಣಿಗೆ ಆಗುತ್ತಾ. ವಿದ್ಯಾರ್ಥಿಗಳ ಅವಧಾನ ಕೇಂದ್ರೀಕರಿಸುವುದು. ನೋಡ್ರಿ, ರೇಡಿಯೋ ಪಾಠಗಳ ಮೂಲಕ ಏನು ಮಾಡಿದ್ರೆ ವಿದ್ಯಾರ್ಥಿಗಳ ಅವಧಾನವನ್ನು ಕೇಂದ್ರೀಕರಿಸಬಹುದು. ಅವಧಾನ ಅಂದ್ರೆ ಏನಪ್ಪ ಅಂದ್ರೆ, ಯಾವುದಾದ್ರೂ ಒಂದು ವಸ್ತು ವಿಷಯದ ಕಡೆಗೆ ಪ್ರಜ್ಞೆಯನ್ನು ಕೇಂದ್ರೀಕರಿಸುವುದಕ್ಕೆ ಅವಧಾನ ಅಂತ ಕರೀತಾರೆ. ಇದನ್ನು ಹೇಳಿದವರು ಯಾರು, ದಮ್ ವಿಲ್ಲೇರ್ ಅವರು ಹೇಳ್ಯಾರ್ರಿ. ವಿದ್ಯುತ್ ಶಕ್ತಿ ಇಲ್ಲದೆಯೂ ಬಳಸಬಹುದು. ನೋಡ್ರಿ, ನಾವು ರೇಡಿಯೋನ ವಿದ್ಯುತ್ ಶಕ್ತಿ ಇಲ್ಲದೇನೂ ಕೂಡ ಶೆಲ್ಗಳನ್ನು ಬಳಸಿ ರೇಡಿಯೋನ ಬಳಸಬಹುದು. ಬೋಧನಾ ಉದ್ದೇಶಗಳನ್ನು ಪರಿಣಾಮಕಾರಿಯಾಗಿ ಈಡೇರಿಸುವುದು. ಇದೇನು ಮಾಡ್ತಾರೆ, ಬೋಧನಾ ಉದ್ದೇಶಗಳನ್ನ ಪರಿಣಾಮಕಾರಿಯಾಗಿ ಈಡೇರಿಸುತ್ತಾ. ಹಾಗಾದರೆ ರೇಡಿಯೋದ ಮಿತಿಗಳೇನು, ಕೊರತೆಗಳೇನು, ಲಿಮಿಟೇಷನ್ಸ್ ಏನು? ರೇಡಿಯೋ ಪಾಠ ಏಕಮುಖ ಸಂವಹನವಾಗಿದ್ದು ವಿದ್ಯಾರ್ಥಿಗಳು ಆಸಕ್ತಿಯಿಂದ ಕಲಿಯದೇ ಇರಬಹುದು. ಇಲ್ಲಿ ದ್ವಿಮುಖ ಪ್ರಕ್ರಿಯೆ ಇರಲ್ರಿ. ರೇಡಿಯೋ ಪಾಠ ಅನ್ನೋದು ಒಂದು ಏಕಮುಖ ಪ್ರಕ್ರಿಯೆ ಆಗಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಕಲಿಯದೇನು ಇರಬಹುದು. ರೇಡಿಯೋ ಪಾಠ ಕೇಳಲು ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಪೂರ್ವ ಸಿದ್ಧತೆ ಇಲ್ಲದಿದ್ದರೆ ವಿಫಲವಾಗುವುದು. ರೇಡಿಯೋ ಪಾಠ ಇದ್ದಾಗ ಪೂರ್ವ ಸಿದ್ಧತೆ ಇರಬೇಕ್ರಿ. ಒಂದು ವೇಳೆ ಪೂರ್ವ ಸಿದ್ಧತೆ ಇರಲಿಲ್ಲ ಅಂದ್ರೆ ಆ ರೇಡಿಯೋ ಪಾಠ ವಿಫಲವಾಗುತ್ತದೆ. ಎಲ್ಲರೂ ಆಸಕ್ತಿಯಿಂದ ಕೇಳುತ್ತಾರೆಂದು ಹೇಳಲಾಗದು. ಎಲ್ಲರೂ ಆಸಕ್ತಿಯಿಂದ ಕೇಳ್ತಾರೆ ಅಂತ ಹೆಂಗೆ ಹೇಳಿದ್ರೆ ಅದು ಹೇಳೋಕ್ಕಾಗಲ್ಲ. ಶಾಲಾ ವೇಳಾಪಟ್ಟಿ ಹೊಂದಾಣಿಕೆ ಸಮಸ್ಯೆ. ಶಾಲಾ ವೇಳಾಪಟ್ಟಿಯಲ್ಲಿ ಈ ಒಂದು ವಿಷಯದ ಹೊಂದಾಣಿಕೆ ಮಾಡೋದು ಕಷ್ಟ ಆಗುತ್ತಾ. ಸಿಗ್ನಲ್ಗಳ ಸಮಸ್ಯೆ ಉಂಟಾಗಬಹುದು. ರೇಡಿಯೋ ಶಿಕ್ಷಕರ ಸ್ಥಾನವನ್ನು ತುಂಬಲಾರದು. ರೇಡಿಯೋ ಏನರ ನಮ್ಮ ಶಿಕ್ಷಕರ ಸ್ಥಾನವನ್ನು ತುಂಬಕ್ಕೆ ಸಾಧ್ಯ ಆಗುತ್ತಂದ್ರೆ ಸಾಧ್ಯ ಆಗಂಗಿಲ್ಲ. ನೆಕ್ಸ್ಟ್, ಶ್ರವಣ ದೋಷ ಇರುವ ಮಕ್ಕಳಿಗೆ ಸೂಕ್ತವಲ್ಲ. ಶ್ರವಣ ದೋಷ ಇರುವಂಥ ಮಕ್ಕಳು ನಿಮ್ಮ ತರಗತಿಯಲ್ಲಿದ್ದರೆ ಅದು ಸೂಕ್ತವಾದ ಆಗಂಗಿಲ್ಲ, ಅದು ಸಮಸ್ಯೆಯನ್ನು ಉಂಟು ಮಾಡ್ತೈತಿ. ದೂರದರ್ಶನ ಆಧುನಿಕ ಸಂಪರ್ಕ ಮಾಧ್ಯಮಗಳಲ್ಲಿ ಅತ್ಯಂತ ಮಹತ್ತರವಾದ ಸಾಧನಗಳಲ್ಲಿ ದೂರದರ್ಶನವು ಕೂಡ ಒಂದಾಗಿದೆ. ಎಲ್ಲ ಹಂತದ ಮಾನವರನ್ನು ಕೂಡ ಇದು ಆಕರ್ಷಣೆಯನ್ನು ಮಾಡುತ್ತದೆ. ಇದು ಕೇವಲ ಮನರಂಜನೆಗೆ ಮಾತ್ರ ಸೀಮಿತವಾಗಿರದೆ ಜ್ಞಾನ ಪ್ರಸಾರದ ಸಾಧನವಾಗಿ ಬಳಕೆಯಾಗುತ್ತಿದೆ. ದೂರದರ್ಶನ ಅನ್ನೋದು ಮನರಂಜನೆಯ ಜೊತೆಗೆ ಜ್ಞಾನವನ್ನು ಕೂಡ ನೀಡುವಂತಹ ಒಂದು ಸಾಧನವಾಗೈತಿ. ನಮ್ಮಿಂದ ದಿನನಿತ್ಯದ ಆಗು ಹೋಗುಗಳನ್ನು ಮುದ್ರಿತ ರೂಪದಲ್ಲಿ ಪ್ರಸಾರ ಮಾಡುವ ಸಾಧನಕ್ಕೆ ನಾವು TV ಅಂತ ಕರಿತೀವಿ, ಟೆಲಿವಿಷನ್ ಅಂತ ಕರಿತೀವಿ. ದೂರದರ್ಶನದ ಪ್ರಾಮುಖ್ಯತೆ, ಇಂಪಾರ್ಟೆನ್ಸ್. ಅಮೂರ್ತ ಕಲ್ಪನೆಗಳನ್ನು ಮೂರ್ತಗೊಳಿಸುವುದು. ಈ ದೂರದರ್ಶನ ಏನು ಮಾಡ್ತೀರಿ, ಅಮೂರ್ತವಾಗಿರುವಂಥ ವಿಷಯ ವಸ್ತುವನ್ನು ಮೂರ್ತ ರೂಪದಲ್ಲಿ ಕಲಿಸಿಕೊಡುತ್ತಾ. ಆಲಿಸುವ, ಗ್ರಹಿಸುವ ಸಾಮರ್ಥ್ಯವನ್ನು ಬೆಳೆಸುವುದು. ಇಲ್ಲಿ ಆಲಿಸ್ತಾರೆ ಮತ್ತು ನೋಡ್ತಾರೆ. ನೋಡುವುದು, ಕೇಳುವುದು ಎರಡು ಕ್ರಿಯೆ ನಡೆಯೋದ್ರಿಂದ ಆಲಿಸುವ, ಗ್ರಹಿಸುವ ಸಾಮರ್ಥ್ಯ ಮಕ್ಕಳಲ್ಲಿ ಬೆಳೀತೈತಿ. ಪ್ರಚಲಿತ ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ವಿದ್ಯಮಾನಗಳನ್ನು ತಲುಪಿಸಬಹುದು. ಮಕ್ಕಳಿಗೆ ನಾವು ಪ್ರಚಲಿತ ಘಟನೆಗಳ ಬಗ್ಗೆ ಮಾಹಿತಿ ಆಗಿರ್ಬೋದು, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಷಯದ ಮಾಹಿತಿಯನ್ನು ತಿಳಿಸಲು ಸಹಾಯ ಮಾಡ್ತೈತಿ. ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಪರಿಣಾಮಕಾರಿಗೊಳಿಸಬಹುದು.
ನಾವು ವಿಷಯ ವಸ್ತುವನ್ನು ಪರಿಣಾಮಕಾರಿಯಾಗಿ ಬೋಧಿಸ್ಬೇಕಂದ್ರೆ ದೂರದರ್ಶನ ನಮಗೆ ಸಹಾಯವನ್ನು ಮಾಡ್ತೈತಿ. ಶಿಕ್ಷಕರ ಶ್ರಮ ತಪ್ಪಿಸುವುದು, ಶಿಕ್ಷಕರ ಶ್ರಮವನ್ನು ಇದು ಕಡಿಮೆ ಮಾಡ್ತೈತಿ ದೂರದರ್ಶನ. ಪುನರಾವರ್ತಿಸಲು ಸಹಕಾರಿಯಾಗಿದೆ, ಯಾವುದೇ ಒಂದು ವಿಷಯವನ್ನು ಪುನರಾವರ್ತಿಸಿ ಮತ್ತೊಮ್ಮೆ ಮಕ್ಕಳಿಗೆ ಕೇಳಿಸಬಹುದಾಗಿದೆ. ವಿದ್ಯಾರ್ಥಿಗಳ ಶಬ್ದ ಭಂಡಾರ ಸಂವಹನ ಕೌಶಲ್ಯವನ್ನು ಹೆಚ್ಚಿಸುವುದು, ಮಕ್ಕಳಲ್ಲಿ ಶಬ್ದ ಭಂಡಾರವನ್ನು ಹೆಚ್ಚಿಸುತ್ತಾ ಮತ್ತು ಅವರ ಸಂವಹನ ಕೌಶಲ್ಯವನ್ನು ಕೂಡ ಹೆಚ್ಚು ಮಾಡ್ತೈತಿ. ದೂರದರ್ಶನವನ್ನು ಪಠ್ಯೇತರ ಚಟುವಟಿಕೆಗಳಿಗೂ ಬಳಸಬಹುದಾಗಿದೆ, ಕೇವಲ ಪಠ್ಯ ಚಟುವಟಿಕೆಗಷ್ಟೇ ಅಲ್ಲದೆ ಪಠ್ಯೇತರ ಚಟುವಟಿಕೆಗಳಿಗೂ ಕೂಡ ನಾವು ದೂರದರ್ಶನವನ್ನು ಬಳಕೆ ಮಾಡಬಹುದಾಗಿದೆ. ಬೃಹತ್ ಗಾತ್ರದ ತರಗತಿಯ ಬೋಧನೆಗೆ ಸಹಕಾರಿಯಾಗಿದೆ, ಬಹಳಷ್ಟು ಸಂಖ್ಯೆಯ ವಿದ್ಯಾರ್ಥಿಗಳಿರುವಂತಹ ತರಗತಿಯಲ್ಲಿ ಕೂಡ ನಾವು ಈ ಒಂದು ದೂರದರ್ಶನವನ್ನು ಬಳಕೆ ಮಾಡಬಹುದಾಗಿದೆ. ಹಾಗಾದರೆ ಇತಿಮಿತಿಗಳೇನದವು, ಅವಗುಣಗಳೇನದವು? ವಿದ್ಯುತ್ ಸಂಪರ್ಕ ಇಲ್ಲದೇ ಇದ್ದರೆ ಈ ಮಾಧ್ಯಮ ಬಳಸುವುದು ಸಾಧ್ಯವಿಲ್ಲ. ನೋಡ್ರಿ, ಒಂದು ವೇಳೆ ವಿದ್ಯುತ್ ಸಂಪರ್ಕ ಇರಲಿಲ್ಲ ಅಂದ್ರೆ ನಾವು ದೂರದರ್ಶನವನ್ನು ಬಳಸಿ ಪಾಠ ಬೋಧನೆ ಮಾಡೋಕ್ಕೆ ಸಾಧ್ಯ ಆಗಂಗಿಲ್ಲ. ಏಕಮುಖ ಸಂವಹನವಾಗಿದೆ, ಇದು ಕೂಡ ಏಕಮುಖ ಸಂವಹನವನ್ನು ಉಂಟು ಮಾಡ್ತೈತಿ. ಶಾಲಾ ವೇಳಾಪಟ್ಟಿಗೆ ದೂರದರ್ಶನದ ಕಾರ್ಯಕ್ರಮಗಳನ್ನು ಹೊಂದಾಣಿಕೆ ಆಗದಿರುವುದು, ನಮ್ಮ ಶಾಲಾ ವೇಳಾಪಟ್ಟಿಯನ್ನು ನಾವೀಗ ಆಲ್ರೆಡಿ ಸಿದ್ಧಪಡಿಸಿರ್ತೀವಿ, ಆ ಶಾಲಾ ವೇಳಾಪಟ್ಟಿಗೂ ಈ ದೂರದರ್ಶನದ ಕಾರ್ಯಕ್ರಮಕ್ಕೂ ಒಂದಕ್ಕೊಂದು ಹೊಂದಾಣಿಕೆ ಆಗದೇ ಇದ್ದರೂ ಕೂಡ ಅಲ್ಲಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡೋಕ್ಕಾಗಲ್ಲ, ಮಕ್ಕಳಿಗೆ ತೋರ್ಸೋಕ್ಕಾಗಲ್ಲ. ಹಾಗಾಗಿ ಅದೇನಾಗುತ್ತಾ, ವಿಫಲ ಆಗುತ್ತಾ. ಎಲ್ಲ ಶಾಲೆಗಳಲ್ಲಿಯೂ ಕೂಡ ದೂರದರ್ಶನಗಳು ಇಲ್ಲದಿರುವುದು, ಹೌದ್ರಿ, ಎಲ್ಲ ಶಾಲೆಗಳಲ್ಲಿ ದೂರದರ್ಶನ ಇರ್ತಾವನು, ಇರಂಗಿಲ್ಲ. ದೂರದರ್ಶನವು ಶಿಕ್ಷಕನ ಸ್ಥಾನವನ್ನು ತುಂಬಲಾರದು, ಒಂದು ದೂರದರ್ಶನ ಶಿಕ್ಷಕರ ಸ್ಥಾನನ ತುಂಬಕ್ಕೆ ಸಾಧ್ಯ ಆಗಂಗಿಲ್ಲ. ಇವೆಲ್ಲವೂ ಕೂಡ ಮಿತಿಗಳಾಗಿವೆ. ಈ ಕೆಳಗಿನ ಪರಿಕಲ್ಪನೆಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಫಾಲೋವಿಂಗ್ ಕಾನ್ಸೆಪ್ಟ್ಸ್. ಮಿಶ್ರಿತ ಕಲಿಕೆ, ಬ್ಲೆಂಡೆಡ್ ಲರ್ನಿಂಗ್, ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಸಮ್ಮಿಶ್ರ ಕಲಿಕೆ ಅಥವಾ ಮಿಶ್ರಿತ ಕಲಿಕೆ, ಬ್ಲೆಂಡೆಡ್ ಲರ್ನಿಂಗ್ ಅಂತ ಕರಿತೀವಿ. ಅರ್ಥ ಮತ್ತು ಪರಿಕಲ್ಪನೆ. ಸಮ್ಮಿಶ್ರಿತ ಕಲಿಕೆಯು ಒಂದು ಔಪಚಾರಿಕವಾದ ಕಾರ್ಯಕ್ರಮವಾಗಿದೆ. ಇಲ್ಲಿ ಈ ಒಂದು ಸಮ್ಮಿಶ್ರಿತ ಕಲಿಕೆಯಲ್ಲಿ ಶಿಕ್ಷಕ, ವಿದ್ಯಾರ್ಥಿ ಹಾಗೂ ಕಂಪ್ಯೂಟರ್ ಮಾಧ್ಯಮ ಆಧಾರಿತವಾಗಿ ಮುಖಾಮುಖಿಯಾಗಿ ಕಲಿಯುವ ಚಟುವಟಿಕೆಗಳಾಗಿವೆ. ನೋಡ್ರಿ, ಸಮ್ಮಿಶ್ರಿತ ಕಲಿಕೆ ಅಂದ್ರೇನ್ರಿ? ಇಲ್ಲಿ ಒಂದು ಕಂಪ್ಯೂಟರ್ ಮಾಧ್ಯಮ ಇರ್ತೈತ್ರಿ. ಈ ಕಂಪ್ಯೂಟರ್ ಮಾಧ್ಯಮದ ಸಹಾಯದಿಂದ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳು ಮುಖಾಮುಖಿಯಾಗಿ ಕಲಿಕಾ ಚಟುವಟಿಕೆಯಲ್ಲಿ ತೊಡಗಿಕೊಳ್ತಾರೆ. ಅದಕ್ಕೆ ನಾವು ಸಮ್ಮಿಶ್ರಿತ ಕಲಿಕೆ, ಬ್ಲೆಂಡೆಡ್ ಲರ್ನಿಂಗ್ ಅಂತ ಕರಿತೀವಿ. ಸಮ್ಮಿಶ್ರಿತ ಕಲಿಕೆಯನ್ನು ವೃತ್ತಿ ಬೆಳವಣಿಗೆಯಲ್ಲಿ ಹೈಬ್ರಿಡ್ ಕಲಿಕೆ, ವೆಬ್ ಆಧಾರಿತ ನಿರ್ದೇಶನಗಳನ್ನು ಬಳಸಲಾಗುತ್ತದೆ. ನೆಕ್ಸ್ಟ್ 1960ರಲ್ಲಿ ಈ ಸಮ್ಮಿಶ್ರಿತ ಕಲಿಕೆಯ ಪರಿಕಲ್ಪನೆಯು ಬೆಳೆದು ಬಂದಿದೆ. ಆದರೆ ಈ ಒಂದು ಕಲಿಕೆಯು ಪ್ರಚಲಿತಕ್ಕೆ ಬಂದಿದ್ದು ಯಾವಾಗಂದ್ರೆ 2006ರಲ್ಲಿ ಇದು ಪ್ರಚಲಿತಕ್ಕೆ ಬಂತು. ಇದಕ್ಕೆ ಸಂಬಂಧಿಸಿದಂತೆ ಮೊದಲ ಕೈಪಿಡಿಯನ್ನು ಹ್ಯಾಂಡ್ ಬುಕ್ ಆಫ್ ಬ್ಲೆಂಡಿಂಗ್ ಲರ್ನಿಂಗ್ ಎಂಬುದನ್ನು ಬೋಂಕ್ ಮತ್ತು ಗ್ರಹಾಮ್ ರವರು ಬರೆದರು. ಅದರ ಪರಿಕಲ್ಪನೆಯನ್ನು ವಿವರಿಸಿದ್ರು ಅವರು. ನೆಕ್ಸ್ಟ್, ಸಮ್ಮಿಶ್ರಿತ ಕಲಿಕೆಯನ್ನು ಮೊದಲ ಬಾರಿಗೆ ಭಾರತದಲ್ಲಿ ಅನ್ವಯಿಸಿದವರು ಯಾರಪ್ಪ ಅಂದ್ರೆ ಖಾನ್ ಅಕಾಡೆಮಿಯವರು ಈ ಸಮ್ಮಿಶ್ರಿತ ಕಲಿಕೆಯನ್ನು ಮೊದಲ ಬಾರಿಗೆ ಭಾರತದಲ್ಲಿ ಪರಿಚಯ ಮಾಡಿದರು, ಅನ್ವಯಿಸಿದರು. ಹಾಗಾದರೆ ಈ ಸಮ್ಮಿಶ್ರಿತ ಕಲಿಕೆಯ ಮೆರಿಟ್ಸ್, ಗುಣಗಳೇನು? ಸಮ್ಮಿಶ್ರಿತ ಕಲಿಕೆಯು ನೈಜವಾಗಿ ಮುಖಾಮುಖಿಯಾದ ಕಲಿಕೆಯಾಗಿದೆ. ಇಲ್ಲೇನು ಮಾಡ್ತಾರೆ? ಶಿಕ್ಷಕ ಮತ್ತು ವಿದ್ಯಾರ್ಥಿಗಳು ಮುಖಾಮುಖಿಯಾಗಿ ಕಲಿಕೆಯನ್ನು ಉಂಟು ಮಾಡ್ತಾರೆ. ಅಂದರೆ ಇಲ್ಲಿ ನೈಜವಾದ ಕಲಿಕೆ ಆಗತೈತಿ. ಶಿಕ್ಷಕರ ಬೋಧನೆಯನ್ನು ವಿದ್ಯಾರ್ಥಿಗಳು ಮುಖಾಮುಖಿಯಾಗಿ ಕಲಿತಾರೆ. ಹಾಗಾಗಿ ನೈಜ ಕಲಿಕಾ ಅನುಭವಗಳನ್ನು ಇದು ನೀಡ್ತೈತಿ. ಇದನ್ನು ಉನ್ನತ ಹಂತದ ವಿದ್ಯಾರ್ಥಿಗಳಿಗೂ ಬಳಸಬಹುದಾಗಿದೆ. ನಾವು ಕೇವಲ ಚಿಕ್ಕ ಮಕ್ಕಳಿಗಷ್ಟೇ ಅಲ್ಲದೆ ಉನ್ನತ ಹಂತದ ವಿದ್ಯಾರ್ಥಿಗಳಿಗೂ ಕೂಡ ನಾವು ಡಿಗ್ರಿ ಓದ್ತಂಕವರು, ಪದವಿ ಓದೋರು, ಹಾಗೆ PUC ಓದೋರು, ಆ ಉನ್ನತ ಹಂತದ ವಿದ್ಯಾರ್ಥಿಗಳಿಗೂ ಕೂಡ ಇದನ್ನು ಬಳಸಬಹುದಾಗಿದೆ. ಕಲಿಕೆ ಪರಿಣಾಮಕಾರಿ ಆಗುವುದು. ಈ ಒಂದು ಬ್ಲೆಂಡೆಡ್ ಲರ್ನಿಂಗಿಂದ ಕಲಿಕೆ ಏನಾಗುತ್ತೆ? ಪರಿಣಾಮಕಾರಿ ಆಗ್ತೈತಿ. ಕಲಿತಂಥ ವಿಷಯ ಹೆಚ್ಚು ದಿನಗಳ ಕಾಲ ನೆನಪಿನಲ್ಲಿ ಉಳಿತೈತಿ. ಶೈಕ್ಷಣಿಕ ವೆಚ್ಚವನ್ನು ಇದು ಕಡಿಮೆಗೊಳಿಸುತ್ತದೆ. ಶೈಕ್ಷಣಿಕವಾಗಿ ವೆಚ್ಚ ಆಗುತ್ತಲ್ಲ, ಆ ವೆಚ್ಚವನ್ನು ಇದು ಕಡಿಮೆಗೊಳಿಸ್ತೈತಿ. ವಿದ್ಯಾರ್ಥಿಗಳಿಗೆ ಪುನರ್ಬಲನ ನೀಡಲು ಸಹಕಾರಿಯಾಗಿದೆ. ವಿದ್ಯಾರ್ಥಿಗಳಿಗೆ ಪುನರ್ಬಲನವನ್ನು ನೀಡೋಕೆ, ಪ್ರಚೋದನೆಯನ್ನು ನೀಡೋಕೆ ಇದು ಸಹಾಯವನ್ನು ಮಾಡ್ತೈತಿ. ಒಂದು ವಿಷಯದ ಬಗ್ಗೆ RPಗಳಿಂದ ಮಾಹಿತಿಯನ್ನು ಪಡೆಯಬಹುದಾಗಿದೆ. RP ಅಂದರೆ ರಿಸೋರ್ಸ್ ಪರ್ಸನ್, ಕನ್ನಡದೊಳಗೆ ಸಂಪನ್ಮೂಲ ವ್ಯಕ್ತಿಗಳಂತ ಕರಿತೀವಿ. ಒಂದು ವಿಷಯದ ಬಗ್ಗೆ ರಿಸೋರ್ಸ್ ಪರ್ಸನ್ನಿಂದ, ಸಂಪನ್ಮೂಲಗಳ ವ್ಯಕ್ತಿಯಿಂದ ನಾವು ಮಾಹಿತಿಯನ್ನು ಪಡೆಯೋಕೆ ಇದು ಸಹಾಯವನ್ನು ಮಾಡ್ತೈತಿ. ವಿದ್ಯಾರ್ಥಿಗಳು ತಾವು ಇರುವ ಸ್ಥಳದಲ್ಲೇ ಸಮ್ಮಿಶ್ರಣ ಕಲಿಕೆಯನ್ನು ಮಾಡಬಹುದು. ಪಾಠ ಬೋಧನೆಯನ್ನು ಮುದ್ರಿಸಿಕೊಂಡು ಪುನರಾವರ್ತನೆ ಮಾಡಿಕೊಳ್ಳಬಹುದು. ನೋಡ್ರಿ, ಪಾಠ ಬೋಧನೆಯನ್ನು ಮುದ್ರಿಸಿಕೊಂಡು ರೆಕಾರ್ಡ್ ಮಾಡಿಕೊಂಡು ಮತ್ತೆ ಪುನರಾವರ್ತನೆಯನ್ನು ಮಾಡ್ಕೋಬಹುದು. ವಿದ್ಯಾರ್ಥಿಗಳು ತಮಗೆ ಅನುಮಾನವಿರುವ ವಿಷಯಗಳನ್ನು ಇಂಟರ್ನೆಟ್ನ ಸಹಾಯದಿಂದ ಪ್ರಶ್ನಿಸಿ ಸೂಕ್ತವಾದ ಪರಿಹಾರವನ್ನು ಪಡೆಯಬಹುದಾಗಿದೆ. ನೋಡ್ರಿ, ಈಗೇನೋ ಓದ್ತಿರ್ತಾರ, ವಿಷಯವನ್ನು ಕಲಿತಿರ್ತಾರೆ, ಅವಾಗೇನಾರ ಅನುಮಾನ ಇತ್ತಂದ್ರೆ
ಡೌಟ್ಸ್ ಇದ್ರು ಅಂದರೆ ಇಂಟರ್ನೆಟ್ನ ಸಹಾಯದಿಂದ ಏನು ಮಾಡೋದು, ಪ್ರಶ್ನೆಗಳಿಗೆ ಸೂಕ್ತವಾದ ಪರಿಹಾರವನ್ನು ಪಡ್ಕೋಬಹುದಾಗಿದೆ. ಇದೊಂದು ಔಪಚಾರಿಕವಾದ ಕಲಿಕೆಯಾಗಿದೆ. ಇವತ್ತಿನ ತರಗತಿ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.